हबीबुल्लाह, रियाज अहमद, ಮೊಹಮ್ಮದ್ ಸಾದಿಕ್, MS ಮುಷ್ತಾಕ್, ಮೊಹಮ್ಮದ್ ವಸೀಂ, ಮೊಹಮ್ಮದ್ ಶಾಹಿದ್, ಈಗ ಎಲ್ರಿಗೂ ಕೂಡ ನಿಜವಾಗಿ ಧನ್ಯವಾದವನ್ನು ಹೇಳಬೇಕು. ಯಾಕೆಂದ್ರೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸಾಕಷ್ಟು ಜನ ಸಹಾಯ ಮಾಡಿರ್ತಾರೆ. ಆ ಒಂದೊಂದು ಪೈಸಕ್ಕೂ ಕೂಡ 1947 ಆಗಸ್ಟ್ 15 ಅಥವಾ ಆಗಸ್ಟ್ 14 ಮಧ್ಯರಾತ್ರಿ ಈ ದೇಶವನ್ನ ಮಹಾತ್ಮ ಗಾಂಧೀಜಿಯವರು ಗೆಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಗೆದ್ದಿರುವಂತಹ ದೇಶವನ್ನ ಉಳಿಸಿ, ಗೆದ್ದಿರುವಂತಹ ದೇಶವನ್ನ ಬೆಳೆಸಿ, ಗೆದ್ದಿರುವಂತಹ ದೇಶವನ್ನ ಸದೃಢಗೊಳಿಸಿ, ಗೆದ್ದಿರುವಂತಹ ದೇಶವನ್ನ ಬಲಿಷ್ಠಗೊಳಿಸಿ ಅಂತ ಹೇಳ್ಬೇಕೆ ವಿನ ದೇಶ ಗೆಲ್ಲಿಸಿ, ದೇಶ ಎಲ್ಲ ಸೋತ್ಬಿಟ್ಟಿದೀವ ನಾವು. ಯಾವ್ದೋ ಕಾಂಜಿ ಪಿಂಜಿ ಕ್ರಿಕೆಟ್ ಅಲ್ಲಿ ಸೋಲ್ಬಹುದು, ಆದ್ರೆ ಭಾರತೀಯರು ಯಾವತ್ತೂ ಸೋತಿಲ್ಲ. ಭಾರತೀಯರು ಸೋಲುವಂತವರಲ್ಲ. 5,000 ವರ್ಷಗಳ ಭವ್ಯ ಇತಿಹಾಸ ಈ ನಾಡಿಗಿದೆ. ಕೆಲವರು ನಮ್ಮನ್ನ ಬಂದು ಇಲ್ಲಿ ರಾಜಕೀಯವಾಗಿ ನಮ್ಮನ್ನ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ರವರ ಆಡಳಿತದ ಮಾದರಿಯನ್ನ ಅನುಸರಿಸಿಕೊಂಡ್ರೆ ಈ ದೇಶ ಚೀನಾವನ್ನ ಮೀರಿಸುತ್ತೆ, ಈ ದೇಶ ಅಮೆರಿಕವನ್ನ ಮೀರಿಸುತ್ತೆ, ಈ ದೇಶದ ಇಡೀ ಪ್ರಪಂಚದ ಸೂಪರ್ ಪವರ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನ ಮಾಡಬೇಕು. ಹೇಗೆ ಮಾಡಿದ್ರು ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ರವರು? ಅವರು ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡಲಿಲ್ಲ. ಅದಕ್ಕೆ ಮೊದಲು ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ. ಇನ್ನೊಂದು ನನ್ನ ಕೆಲವು ಸ್ನೇಹಿತರು ಹೇಳಿದ್ರು, ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ರವರು ಹುಲಿಯನ್ನ ಕೊಂದ್ರ, ಅದ್ರ ಬಗ್ಗೆ ನಮ್ಮವ್ರು ಯಾರೋ ಟೀಕೆ ಮಾಡ್ತಾ ಇದ್ರು. ಇವರು ಹುಲಿಯನ್ನ ಕೊಲ್ಲಬೇಕಾದ್ರೆ ಹುಲಿಯನ್ನು ಕಡ್ಲೆ ತಿಂತಾ ಇತ್ತ ಅಂತ ಕೇಳಿದ್ರು ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಹುಲಿ ಯಾವತ್ತೂ ಕಡ್ಲೆನೂ ತಿನ್ನೋದಿಲ್ಲ, ಹುಲಿ ಯಾವತ್ತೂ ಹುಲ್ಲನ್ನು ತಿನ್ನೋದಿಲ್ಲ. ಹುಲಿ ತಿನ್ನೋದು ಮಾಂಸವನ್ನ, ಹುಲಿ ಕುಡಿಯೋದು ಬಿಸಿ ರಕ್ತವನ್ನ. ಅಂತ ಹುಲಿಯನ್ನ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಕೊಂದಿದಾರ ಇಲ್ವಾ ಅನ್ನೋದು ಬಹಳ ಮುಖ್ಯ. ಅದ್ರ ಬಗ್ಗೆ ನಮ್ಮ ಚನ್ನಗಿರಿಯ ಪತ್ರಕರ್ತರೊಬ್ರು ಬಹಳ ಸುಲಭವಾಗಿ ಆ ಸಮಸ್ಯೆನ ಬಗೆಹರಿಸ್ಬಿಟ್ರು. ಹುಲಿಯನ್ನ ಕೊಲ್ಲೋದು ಮುಖ್ಯ ಅಲ್ಲ, ಹುಲಿಯಂತೆ ಬಾಳಿದ್ರಲ್ಲ ಅದೇ ಮುಖ್ಯ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ನೋಡಿ, ಪ್ರಶ್ನೆ ಉದ್ಭವ ಆಗಿದ್ದು ಚನ್ನಗಿರಿಯಲ್ಲೇ, ಅದಕ್ಕೆ ಉತ್ತರ ಬಂದಿದ್ದು ಕೂಡ ನಮ್ಮ ಚನ್ನಗಿರಿಯಲ್ಲೇ. ಹೀಗಾಗಿ ಬುದ್ಧಿವಂತರು ಈ ರಾಜ್ಯದಲ್ಲಿ ಈ ಊರಿನಲ್ಲಿ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹುಲಿಯನ್ನ ಕೊಂದ್ರು ಅಂತ ಹೇಳಿದ್ರೆ ನೇರವಾಗಿ ಹುಲಿಯನ್ನ ತಗೊಂಡು ಹೀಗೆ ಸೀಳಿದ್ರು ಅನ್ನೋ ಅರ್ಥದಲ್ಲೂ ಬರೋದಿಲ್ಲ. ಅದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಅದ್ರ ಬಗ್ಗೆ ಹೆಚ್ಚಿನ ವಿವರ ಬೇಕು ಅಂದ್ರೆ ಅವ್ರು ಯಾವ ರೀತಿ ಹುಲಿಯನ್ನ ಕೊಂದ್ರು ಅಥವಾ ಅವ್ರಿಗೆ ಏನಕ್ಕೆ ಮೈಸೂರು ಹುಲಿ ಅಂತ ಹೇಳಿ ಕರೆದ್ರು, 10 ನಿದರ್ಶನಗಳಿದಾವೆ. ಅದನ್ನ ನನ್ನ 2ನೇ ಬುಕ್ ನಲ್ಲಿ ನಾನು ವಿವರವಾಗಿ ಅದನ್ನ ಬರೆದಿದ್ದೇನೆ. ಬ್ರಿಟಿಷರು ಯಾತಕ್ಕೆ ಟಿಪ್ಪು ಸುಲ್ತಾನ್ ಕಂಡ್ರೆ ಹೆದರ್ತಾ ಇದ್ರು, ತಮಿಳುನಾಡಿನವರು ಯಾತಕ್ಕೆ ಹೈದರ್ ಅಲಿ ಕಂಡ್ರೆ ಹೆದರ್ತಾ ಇದ್ರು, ಈ ಎಲ್ಲ ವಿಷಯಗಳನ್ನ ಕೂಲಂಕುಷವಾಗಿ ನಾನು ಬರೆದಿದ್ದೇನೆ. ಮತ್ತೆ ಇವತ್ತಿಗೂ ಕೂಡ ಇಡೀ ಪ್ರಪಂಚದಲ್ಲಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ರವರ ಕಾಲದಲ್ಲಿ ಸಾವಿರಾರು ರಾಜರುಗಳು ಬೇರೆ ಬೇರೆ ದೇಶಗಳಲ್ಲಿ ಇದ್ರು. ಅವ್ರ ಯಾರ ಬಗ್ಗೆನೂ ಕೂಡ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅಂದ್ರೆ ಸಾಕು, ಅವನು ಅಮೆರಿಕದವನಾಗಿರ್ಲಿ, ಅವನು ಇಂಗ್ಲೆಂಡ್ ಅವನಾಗಿರ್ಲಿ, ಅವನು ಫ್ರಾನ್ಸ್, ಜರ್ಮನಿ, ಇಟಲಿ, ರಷ್ಯಾ, ಜಪಾನ್ ಯಾವುದೇ ದೇಶದವನಾಗಿರ್ಲಿ, ಟಿಪ್ಪು ಸುಲ್ತಾನ್ ಅಂದಿದ ತಕ್ಷಣ ಅವನ ಕಿವಿ ಚುರುಕಾಗುತ್ತೆ. ಕಾರಣ ಎಷ್ಟೇನೆ, ಆ ಒಂದು ಶಕ್ತಿ, ಆ ಒಂದು ಫೋರ್ಸ್ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿಗಿದೆ. ಪ್ರಪಂಚದ ಇನ್ಯಾವ ರಾಜನಿಗೂ ಕೂಡ ಈ ಮಟ್ಟದ ಹೆಸರು, ಈ ಮಟ್ಟದ ಕುತೂಹಲ, ಈ ಮಟ್ಟದ ಒಂದು ಏನು ನಾನು ತಿಳ್ಕೋಬೇಕು ಅನ್ನುವಂತ ಹಂಬಲ ಬೇರೆ ಇನ್ಯಾವ ರಾಜರಿಗೂ ಇಲ್ಲ. ಇವ್ರಿಗೆ ಮಾತ್ರ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ವಿಶೇಷ ಇದೆ. ಇವ್ರು ಮಾತ್ರ ಹುಲಿಯಾಗಿ ಬದುಕಿದ್ರು, ಬೇರೆಯವರೆಲ್ಲ ಯಾಕೆ ಇಲಿಯಾಗಿ ಬದುಕಿದ್ರು ಅಂದ್ರೆ ಅಲ್ಲೊಂದು ವಿಶೇಷ ಇದೆ. ಏನು ವಿಶೇಷ ಅಂತ ಹೇಳಿದ್ರೆ ನೀವೆಲ್ಲ ಗಮನ ಇಟ್ಕೊಳ್ಳಿ. ಗಮನ ಇಟ್ಟು ದಯವಿಟ್ಟು ನೀವು ಕೇಳಬೇಕು. ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ತಮ್ಮ ಜೀವನದಲ್ಲಿ ಒಂದು ಕ್ಷಣ, ಈ ನನ್ನ ಪ್ರಜೆಗಳು ಸುಖವಾಗಿರ್ಬೇಕು, ಈ ನನ್ನ ಪ್ರಜೆಗಳು ನೆಮ್ಮದಿಯಿಂದ ಇರಬೇಕು, ಈ ನನ್ನ ಪ್ರಜೆಗಳು ಹೊಟ್ಟೆ ತುಂಬ ಊಟ ಮಾಡಬೇಕು, ಈ ನನ್ನ ಪ್ರಜೆಗಳಿಗೆ ಭಯ ಅನ್ನೋದು ಇರಬಾರ್ದು, ಈ ನನ್ನ ಪ್ರಜೆಗಳಿಗೆ ಕಷ್ಟ ಅನ್ನೋದು ಇರಬಾರ್ದು, ಈ ನನ್ನ ಪ್ರಜೆಗಳಲ್ಲಿ ಒಗ್ಗಟ್ಟಿರ್ಬೇಕು, ಹೀಗೆ ಸದಾಕಾಲ ಪ್ರಜೆಗಳ ಹಿತವನ್ನ ಚಿಂತನೆ ಮಾಡಿ ಮಾಡಿ ಅದಕ್ಕೆ ಪೂರಕವಾದಂತ ಒಂದೊಂದೇ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಬಂದ್ರು. ಮೊದಲನೇದಾಗಿ ಅವರು ಬಂದಾಗ ಅವರು ಕಂಡಿದ್ದು ನಮ್ಮ ರಾಜ್ಯದ ದಲಿತ ವರ್ಗದವರು ಮತ್ತು ರೈತರು. ಇಷ್ಟೆಲ್ಲ ಈ ಮೈಸೂರು ರಾಜ್ಯ ಶ್ರೀಮಂತವಾಗಿದ್ರು ಕೂಡ ದಲಿತರು ಮತ್ತು ರೈತರು ಹೊಟ್ಟೆಗೆ ಊಟ ಇಲ್ದೇನೆ ಉಪವಾಸ ಇರ್ತಿದ್ರು. ಯಾತಿಕೆ ಅಂತ ಕೇಳಿದ್ರು. ಒಳ್ಳೆ ಬೆಳೆ ಆಗೋದಿಲ್ವಾ ಅಂತ ಕೇಳಿದ್ರು. ಒಳ್ಳೆ ಬೆಳೆ ಆಗುತ್ತೆ, ಒಳ್ಳೆ ಮಳೆ ಇದೆ, ಒಳ್ಳೆ ಇದಿದೆ, ವಾತಾವರಣ ಇದೆ, ಒಳ್ಳೆ ಬೆಳೆ ಆಗುತ್ತೆ. ಆದ್ರೂ ಕೂಡ ದಲಿತರು ಮತ್ತು ರೈತರು ಹೊಟ್ಟೆ ತುಂಬಾ ಊಟ ಮಾಡೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವರು ಬೆಳೆದಂತ ಬೆಳೆಯನ್ನೆಲ್ಲ ಆ ಕಾಲದಲ್ಲಿ ಇದ್ದಂತ ಯಾರೋ ಕೆಲವು ಕಾರಣಿಕರು, ಯಾರೋ ದಿವಾನ್ರು, ಇನ್ಯಾರೋ ಕೆಲವು ಈ ಬೆವರನ್ನ ಹರಿಸದೆ ಕೂತ್ಕೊಂಡು ತಿನ್ನುವಂತ ಸೋಂಬೇರಿ ವರ್ಗದವರು ತಿಂತಾ ಇದಾರೆ ಅನ್ನೋಂತ ವಿಷಯ ಗೊತ್ತಾಯ್ತು. ತಕ್ಷಣ ಅವರು ಅರಮನೆಗೆ ಹೋಗಿ ಒಂದು ಆದೇಶವನ್ನು ಹೊರಡಿಸಿದ್ರು. ಈ ಕ್ಷಣದಿಂದ
ಈ ರಾಜ್ಯದ ಈ ಗದ್ದೆಗಳೇನಿದೆ, ಈ ಹೊಲ ಏನಿದೆ, ಈ ತೋಟ ಏನಿದೆ, ಈ ಭೂಮಿ ಏನಿದೆ, ಇದೆಲ್ಲವೂ ಕೂಡ ಈ ದಲಿತರದು ಮತ್ತು ಈ ರಾಜ್ಯದ ರೈತರದು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ರು. 5,000 ವರ್ಷಗಳ ಭವ್ಯ ಇತಿಹಾಸ ಇದೆ ನಮ್ಮ ದೇಶಕ್ಕೆ. 5,000 ವರ್ಷಗಳ ಭವ್ಯ ಇತಿಹಾಸದಲ್ಲಿ ಒಂದ್ಸಾರಿನೂ ಕೂಡ ಈ ನಾಡಿನ ಮಣ್ಣಿನ ಮಕ್ಕಳಾದಂತ ದಲಿತರು ಮತ್ತು ರೈತರು ಈ ಭೂಮಿಯ ಒಡೆಯರಾಗಿರ್ಲಿಲ್ಲ, ಅವರು ಓನರ್ ಆಗಿರ್ಲಿಲ್ಲ, ಅವರು ಲ್ಯಾಂಡ್ ಲಾರ್ಡ್ ಆಗಿರ್ಲಿಲ್ಲ. ಬರೀ ದುಡಿಯೋದಷ್ಟೇ ಅವ್ರ ಕೆಲಸ ಆಗಿತ್ತು. ದುಡ್ದಿದ್ದನ್ನೆಲ್ಲ ತಗೊಂಡು ಯಾರಿಗೋ ಕೊಡ್ತಾ ಇದ್ರು. ಆದರೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ರವರ ಕಾಲದಲ್ಲಿ ಈ ರಾಜ್ಯದ ರೈತರು ಮತ್ತು ಈ ರಾಜ್ಯದ ದಲಿತರು ಭೂಮಿಯ ಒಡೆಯರಾದ್ರು, ಜಮೀನ್ದಾರರಾದ್ರು, ತಮ್ಮದೇ ಭೂಮಿಯಲ್ಲಿ ತಾವು ಬೆಳೆದ್ರು, ತಾವು ತಿಂದ್ರು, ಬಲಿಷ್ಠರಾದ್ರು. ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರಾಗಿರ್ಲಿ, ದಲಿತರಾಗಿರ್ಲಿ, ರೈತರಾಗಿರ್ಲಿ ಉಪವಾಸದಿಂದ ಯಾರು ಸಾಯ್ತಾ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಒರಿಸ್ಸಾದಲ್ಲಿ ಜನ ಹೊಟ್ಟೆ ಊಟ ಇಲ್ದೇನೆ ಮಣ್ಣನ್ನ ತಿಂದಿದ್ದಾರೆ, ಮರದ ಎಲೆಗಳನ್ನ ತಿಂದಿದ್ದಾರೆ, ಮರದ ತೊಕ್ಕುಗಳನ್ನ ತಿಂದಿದ್ದಾರೆ. ಕಾರಣ ಎಷ್ಟೇನೆ, ಅಲ್ಲೆಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಅಂತ ಒಬ್ಬ ರಾಜ ಇರ್ಲಿಲ್ಲ. ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಕೊಟ್ಟರು. ಸ್ನೇಹಿತರೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇವತ್ತು ಹಳೆ ಮೈಸೂರು ಇಡೀ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಆದಾಯವನ್ನು ಗಳಿಸುವಂತ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ KRS ಡ್ಯಾಮ್ ನೀವೆಲ್ಲರೂ ನೋಡಿರ್ತೀರಾ. ಅದರ ಮೂಲ ರೂಪರೇಷೆಯನ್ನು ಮಾಡಿ ಅದನ್ನ ಕಟ್ಟಬೇಕು ಅಂತೇಳಿ ಆಲೋಚನೆ ಮಾಡಿದಂತವ್ರು ಮೈಸೂರು ಟಿಪ್ಪು ಸುಲ್ತಾನ್ ರವರು. ನಾನು ಎಲ್ಲಾ ಸಭೆಗಳಲ್ಲಿ ಹೇಳ್ತಾ ಇರ್ತೀನಿ. ಉದಾಹರಣೆ, ಚನ್ನಗಿರಿಯಲ್ಲಿ ಯಾರೋ ಒಬ್ಬ ತಂದೆ ಒಂದು ಸೈಟ್ ಅನ್ನ ಮಾಡ್ತಾರೆ. ಆ ಸೈಟ್ ಅನ್ನ ಮಗನು ಕೊಡ್ತಾರೆ. ಮಗ ಅದರಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿಸ್ತಾನೆ. ಇಲ್ಲಿ ತಂದೆಯ ಶ್ರಮ ಬಹಳ ಮುಖ್ಯ. ಮಗ ಬಿಲ್ಡಿಂಗ್ ಕಟ್ಟಿಸ್ತಾನಲ್ಲ, ಅದು ದೊಡ್ಡದಲ್ಲ. ಯಾಕಂದ್ರೆ ಬಿಲ್ಡಿಂಗ್ ಕಟ್ಟಿಸೋದು ಸುಲಭ, ಸೈಟ್ ಮಾಡೋದು ಬಹಳ ಕಷ್ಟ. ಹಾಗೇನೇನೆ ಮೈಸೂರಿನ ರಾಜರು ಮೈಸೂರನ್ನ ಆಮೇಲೆ ಆಡಳಿತ ಮಾಡಿದ್ರು. ಆದ್ರೆ ಅದಕ್ಕೆ ಬೇಕಾಗಿದ್ದಂತ ಎಲ್ಲ ಸಿದ್ಧತೆಗಳನ್ನ, ತಳಪಾಯವನ್ನ ಮೈಸೂರು ಟಿಪ್ಪು ಸುಲ್ತಾನ್ ಮತ್ತು ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ಈ ರಾಜ್ಯದಲ್ಲಿ ಮಾಡೋಗಿದ್ರು. ಅವರು ಹಾಕೊಟ್ಟಂತ ಅಡಿಪಾಯದ ಮೇಲೆ ನಂತರ ಬಂದಂತ ರಾಜರು ಅಥವಾ ನಂತರ ಬಂದಂತ ಬ್ರಿಟಿಷರು ಈ ರಾಜ್ಯವನ್ನ ಕಟ್ತಾ ಹೋದ್ರು. ಹೀಗಾಗಿ ನಾವು ಉಪ್ಪು ಇಟ್ಟವನನ್ನ ಮುಪ್ಪಿನವರೆಗೆ ನೆನೆಬೇಕು ಅಂತಾರಲ್ಲ, ಹಾಗೆ ಕರ್ನಾಟಕ ರಾಜ್ಯ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ಅವರನ್ನ ನಾವು ನೆನೀತಾ ಇರಬೇಕು. ಸಾಕಷ್ಟು ಜನರಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿದ್ರು ಕೂಡ ಹೊಟ್ಟೆ ಕಿಚ್ಚಿನಿಂದ ಅವರು ಸುಳ್ಳನ್ನ ಹೇಳ್ತಾರೆ. ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ನಾನು ಕಳೆದ ಸಭೆಯಲ್ಲೂ ಕೂಡ ಹೇಳಿದ್ದೆ, ಸಣ್ಣ ಪುಟ್ಟವರಲ್ಲ, ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾಗಿದ್ದಂತವರು, ಈ ರಾಜ್ಯದ ಖ್ಯಾತ ವಿದ್ವಾಂಸರು, ಅವರು ಕೂಡ ಹೇಳಿ ಕೇಳಿ ನಮ್ಮ ಚನ್ನಗಿರಿಯಿಂದ ಬಂದಂತ ಒಬ್ಬ ವಿದ್ವಾಂಸರು, ಅವ್ರ ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ಅವರನ್ನ ನಾವು ಕೇಳುವ ಕಾಣೋದು ಬೇಡ. ಒಂದ್ ರೀತಿಯಲ್ಲಿ ಅವರು ನನ್ನ ಗುರುಗಳು. ಅವರೆಲ್ಲರೂ ಹೇಳ್ತಾರೆ, ಮೈಸೂರು ಹುಲಿ ಹಿಂದೂ ದ್ರೋಹಿ, ಕನ್ನಡ ದ್ರೋಹಿ, ಭಾರತದ ದ್ರೋಹಿ, ದೇಶ ದ್ರೋಹಿ, ಇನ್ನು ಏನೇನ್ ದ್ರೋಹಿತನ ಇದೆಯೋ ಅದೆಲ್ಲವನ್ನ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವರಿಗೆ ಸಮೀಕರಿಸ್ಬಿಟ್ರು. ಬಹುಶಃ ಅವ್ರು ಏನ್ ತಿಳ್ಕೊಂಡ್ರು, ನಾನು ಟಿಪ್ಪು ಸುಲ್ತಾನ್ ವಿರುದ್ಧ ಮಾತನಾಡಿದ್ರೆ ಈ ರಾಜ್ಯದಲ್ಲಿ ಇನ್ಯಾರೂ ಇರೋದಿಲ್ಲ, ನಾ ಹೇಳಿದ್ದೆಲ್ಲ ಸತ್ಯ, ಜನ ಎಲ್ಲ ನಂಬಿಡ್ತಾರೆ ಅನ್ನುವಂತ ಒಂದು ಭ್ರಮೆನಲ್ಲಿ ಅವರಿದ್ರು. ಆದ್ರೆ ವಾಸ್ತವನೇ ಬೇರೆ. ಒಂದನ್ನ ತಿಳ್ಕೊಳ್ಳಿ, ಪರ ಕೊಲ್ಲಲು ಹರ ಕಾಯುವನೆ ಅಂತ ಏನೋ ಒಂದು ಗಾದೆ ಮಾತಿದೆಯಲ್ಲ, ಹಾಗೆ ಆ ದೇವರು ಯಾರಾದ್ರೂ ಒಬ್ಬನ ಸೃಷ್ಟಿ ಮಾಡಿರ್ತಾರೆ ಸತ್ಯವನ್ನ ನುಡಿಯೋದಿಕ್ಕೆ. ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ರ ಬಗ್ಗೆ ಸತ್ಯವನ್ನ ನುಡಿಯೋದಿಕ್ಕೆ ಕಳೆದ ಹಲವು ದಶಕಗಳಿಂದ ನಾನು ಸಂಶೋಧನೆ ಮಾಡಿದ್ದೇನೆ. ಸೈಕಲ್ ನಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರವಾಸ ಮಾಡಿ ಬಂದಿದ್ದೇನೆ. ವಿಶೇಷವಾಗಿ ಇತಿಹಾಸವನ್ನ ತಗೊಂಡು ಅಧ್ಯಯನ ಮಾಡಿ MA ಮಾಡಿ ಜ್ಞಾನವನ್ನ ಸಂಪಾದಿಸಿಕೊಂಡು ನಾನು ಅಧ್ಯಯನ ಮಾಡಿ ಹೇಳ್ತಾ ಇದ್ದೇನೆ. ಮತ್ತೆ ನಾನು ಹೇಳುವಂತಹ ಪ್ರತಿಯೊಂದು ವಿಷಯಗಳಿಗೂ ದಾಖಲೆಗಳಿದಾವೆ. ದಾಖಲೆಗಳಿಲ್ಲದೆ ನಾನು ಏನನ್ನೂ ಒಪ್ಪೋದಿಲ್ಲ. ನಿಜ, ನನಗೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ರ ಬಗ್ಗೆ ಅತಿಯಾದ ಪ್ರೀತಿ, ಅತಿಯಾದ ಪ್ರೇಮ, ಅತಿಯಾದ ಭಕ್ತಿ. ಹಾಗಂದ್ಬಿಟ್ಟು ಯಾರೋ ಬಂದು ಏನೋ ಹೇಳಿದ್ರು ಅಂತ ನಂಬೋದಿಲ್ಲ. ಅದನ್ನ ಕ್ರಾಸ್ ಚೆಕ್ ಮಾಡಿ ಅದು ನಿಜನಾ, ಅದಕ್ಕೆ ಬೇಕಾದಂತ ದಾಖಲೆಗಳಿದೆಯಾ ಎಲ್ಲವನ್ನ ನೋಡಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಕೆಲವು ಹಿರಿಯರನ್ನ ಭೇಟಿ ಮಾಡಿ ಅವ್ರ ಹತ್ರ ಚರ್ಚೆ ಮಾಡಿ ಆಮೇಲೆ ನಾನು ಆ ವಿಷಯವನ್ನು ತಿಳ್ಕೊಂಡು ನಂತರ ಜನರಿಗೆ ಹೇಳ್ತೇನೆ. ಹೀಗಾಗಿ ನನ್ನ ಹತ್ರ ಪ್ರತಿಯೊಂದು ವಿಷಯಕ್ಕೂ ಕೂಡ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವರ ಬಗೆಗಿನ ಹೇಳಿಕೆಗಳಿಗೆ ದಾಖಲೆಗಳಿದೆ. ಆದ್ರೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವರ ವಿರುದ್ಧ ಹೇಳ್ತಾರಲ್ಲ, ಅವ್ರ ಹತ್ರ ಯಾವ ದಾಖಲೆಗಳು ಇಲ್ಲ. ಸುಮ್ಮನೆ ಬೀದಿಯಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು ಯಾವ್ದೋ ನಾಯಿ ಹೋದ್ರೆ ಅವ್ನು ಕಲ್ಪಿಸಾಕ್ತಾರೆ.
ಆ ನಾಯಿ ಅವ್ರಿಗೆ ಕಚ್ಚಿರೋದಿಲ್ಲ, ನಾಯಿ ಅವ್ರಿಗೆ ತೊಂದರೆ ಮಾಡಿರೋದಿಲ್ಲ, ಆ ಹುಡುಗ ಸುಮ್ಮನೆ ಹೋಗೋದಿತ್ತು, ಆದ್ರೂ ಒಂದು ಕಲ್ಲು ಹೊಡಿಯೋದು. ಅದೇ ತರ ನಮ್ಮ ದೇಶವನ್ನ ಹಾಳು ಮಾಡ್ಬೇಕು ಅಂತೇಳಿ ಕೆಲವು ವ್ಯಕ್ತಿಗಳಿದ್ದಾರೆ. ಅವ್ರ ಕೆಲಸ ಇಷ್ಟೇನೇನೆ, ಸದಾ ಕಾಲ ಏನಾದ್ರೂ ಒಂದು ವಿವಾದವನ್ನ ಹುಟ್ಟಾಕೋದು. ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ಆ ಬೆಂಕಿಯ ಶಾಖದಿಂದ ಮೈ ಕಾಯಿಸ್ಕೊಳ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಬಿದ್ದಂತ ಬೆಂಕಿ ನನ್ನ ಮನೆಯನ್ನ ಸುಡುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ನಮ್ಮ ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಾವೆಲ್ಲರೂ ಮೊದಲ ಬೆಂಕಿಯನ್ನು ಆರಿಸ್ಬೇಕು. ಏನಕ್ಕೆ ಅಂದ್ರೆ ಅವ್ರನ್ನ ಉಳಿಸೋದಿರ್ಲಿ, ಆ ಬೆಂಕಿ ನಮ್ಮ ಮನೆಗೆ ತಗಲ್ದೇ ಇರ್ಲಿ ಅನ್ನುವ ಕಾರಣಕ್ಕೋಸ್ಕರ ಆದ್ರೂ ನಾವು ಅದನ್ನ ಆರಿಸ್ಬೇಕು. ಹಾಗೇನೇನೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಒಳ್ಳೆಯ ಮಾತುಗಳಿತ್ತು ಅಂದ್ರೆ ಒಪ್ಕೋಬೇಕು, ಇನ್ನೂ ಒಂದ್ 4 ಒಳ್ಳೆಯ ಮಾತುಗಳನ್ನ ಆಡಬೇಕು. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿದ್ರೆ ಯಾರು ಅದನ್ನು ಒಪ್ಪೋದಿಲ್ಲ. ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ರವರಿಗೆ ಬ್ರಿಟಿಷರು 3 ಆಫರ್ಗಳನ್ನ ಕೊಡ್ತಾರೆ. ನೀವು ಸರೆಂಡರ್ ಆಗ್ಬಿಡಿ, ನಿಮ್ಗೆ ಏನ್ ಬೇಕು ಅದೆಲ್ಲವನ್ನ ಕೊಡ್ತೇವೆ. ಇಡೀ ದಕ್ಷಿಣ ಭಾರತ ಅಂದ್ರೆ ಇವತ್ತಿನ ಕೃಷ್ಣಾ ನದಿಯ ದಡದಿಂದ ಆ ಕಡೆ ದಿಂಡಿಗಲ್, ತಮಿಳುನಾಡಿನ ದಿಂಡಿಗಲ್ ವರೆಗೆ, ಆ ಕಡೆ ಚೆನ್ನೈ ಅಂದ್ರೆ ಬೇ ಆಫ್ ಬೆಂಗಾಲ್ ಇಂದ ಈ ಕಡೆ ಮಂಗಳೂರು, ಅರಬ್ಬಿ ಸಮುದ್ರದವರೆಗೆ ಈ 3 ಸಮುದ್ರಗಳ ಒಡೆಯ. ಇಡೀ ಭಾರತ ದೇಶದಲ್ಲಿ 3 ಸಮುದ್ರಗಳ ಒಡೆಯರು ಅಂತೇಳಿ ಇಬ್ರೇ ಇದ್ದಿದ್ದು. ಒಬ್ರು ನಮ್ಮ ಕನ್ನಡ ನಾಡಿನ ಇಮ್ಮಡಿ ಪುಲಿಕೇಶಿ, ಅವರನ್ನ ದಕ್ಷಿಣಾಪತೇಶ್ವರ ಅಂತ ಹೇಳಿ ಕರೀತಾರೆ. ತಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತ ಇಮ್ಮಡಿ ಪುಲಿಕೇಶಿ ಎನ್ನುವಂತ ಚಿತ್ರವನ್ನ ನೀವು ನೋಡಿರ್ತೀರಾ, ಮತ್ತೆ ಪಠ್ಯ ಪುಸ್ತಕಗಳಲ್ಲಿ ಓದಿರ್ತೀರಾ. ಉತ್ತರದ ನರ್ಮದಾ ನದಿಯವರೆಗೆ, ಇವತ್ತಿನ ಗುಜರಾತ್ ಏನಿದೆ ನರ್ಮದಾ ನದಿ ಹರಿಯುತ್ತಲ್ಲ, ಅಲ್ಲಿವರೆಗೆ ಹೋಗಿ ದಂಡೆತ್ತಿ ಹರ್ಷವರ್ಧನನ ಸೋಲಿಸಿ ಕನ್ನಡದ ಪತಾಕೆಯನ್ನು ಅಲ್ಲಿವರೆಗೆ ಆರಿಸಿದ್ರು. ಹೀಗಾಗಿ ಅವರಿಗೆ ದಕ್ಷಿಣಾಪತೇಶ್ವರ ಅಂದ್ರೆ ಇಡೀ ದಕ್ಷಿಣ ಭಾರತದ ಸಾಮ್ರಾಟ, ಇಡೀ ದಕ್ಷಿಣ ಭಾರತದ ಕಿಂಗ್ ಅಂತ ಹೇಳಿ ಅವರನ್ನ ಕರೀತಾ ಇದ್ರು. ಅವರ ನಂತರ ದಕ್ಷಿಣಾಪತೇಶ್ವರ ಅನ್ನುವಂತ ಬಿರುದನ್ನು ತಗೊಂಡಿದ್ದು ನಮ್ಮ ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್. ಇದನ್ನ ನಾವು ಹೆಮ್ಮೆಯಿಂದ ಹೇಳಬೇಕು. ಇವರಿಗಿಂತ ಮೊದಲು ಇನ್ನೊಬ್ರು ಇದ್ರು, ತಮಿಳುನಾಡಿನ ರಾಜರಾಜ ಚೋಳ ಅಂತ ಹೇಳಿ. ಅವರು ಕೂಡ ಗಂಗೈಕೊಂಡ ಚೋಳ ಅಂತ ಹೇಳಿ ಒಂದು ಬಿರುದನ್ನ ತಗೊಂಡಿದ್ರು. ಗಂಗಾ ನದಿಯವರೆಗೆ ದಂಡಯಾತ್ರನ ಮಾಡಿ ಅಲ್ಲಿರುವ ಎಲ್ಲ ರಾಜರನ್ನ ಸೋಲಿಸಿ ಅಲ್ಲಿವರೆಗೆ ಇಡೀ ದಕ್ಷಿಣ ಭಾರತದ ನಮ್ಮ ದ್ರಾವಿಡರ ಬಾವುಟವನ್ನ ಅಲ್ಲಿ ಆರಿಸಿದ್ರು. ಅವರು ಮತ್ತೆ ಇಮ್ಮಡಿ ಪುಲಿಕೇಶಿ ಇಬ್ಬರನ್ನ ಬಿಟ್ರೆ ಮತ್ತೊಬ್ರು ಅಂತ ಹೇಳಿದ್ರೆ ಅದು ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್. 1755ರಲ್ಲಿ ಮೈಸೂರು ರಾಜ್ಯ ಅಂತ ಹೇಳಿದ್ರೆ ಒಂದು 3 ತಾಲೂಕು, ಮೈಸೂರು, ನಂಜನಗೂಡು, 16, ಕಳಲೆ ಅಂತೇಳಿ ಸುತ್ತಮುತ್ತಲು ಒಂದಷ್ಟು ಪ್ರದೇಶ ಅಷ್ಟೇನೇನೆ. ಅಲ್ಲಿಗೊಬ್ಬ ರಾಜ, ಚಿಕ್ಕ ಕೃಷ್ಣರಾಜ ಒಡೆಯರ್ ಅಂತ ಹೇಳಿ. ಆ ರಾಜನ ಹತ್ರ ಒಂದು ಪುಟ್ಟದಾದಂತ ಸೈನ್ಯ, ಏನೊಂದು 5,000 ಇದ್ರು 10,000 ಇದ್ರು ಯಾರಿಗೂ ಗೊತ್ತಿಲ್ಲ. ಆ ಸೈನ್ಯವನ್ನ ಆ ರಾಜನ ಇಬ್ರು ಸೋದರ ಮಾವಂದ್ರು ದೇವರಾಜಯ್ಯ, ನಂಜರಾಜಯ್ಯ ಅಂತೇಳಿ ಕಂಟ್ರೋಲ್ ಮಾಡ್ತಾ ಇದ್ರು, ನಿಯಂತ್ರಣ ಮಾಡ್ತಾ ಇದ್ರು. ಯಾವ ಮಟ್ಟಕ್ಕೆ ಅಂದ್ರೆ ಆ ಸೈನಿಕರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ, ಆ ಮಟ್ಟಕ್ಕೆ ಇಡೀ ಖಜಾನೆಯನ್ನ ಖಾಲಿ ಮಾಡ್ಬಿಟ್ರು. ಆಗ ಮರಾಠಿಯವರು, ತಂಜಾವೂರ್ ಕಡೆಯಿಂದ ತಮಿಳ್ನವರು, ಕೇರಳದಿಂದ ನಾಯರು ದೊರೆಗಳು ಮೈಸೂರಿನಲ್ಲಿ ದಂಡೆತ್ತಿ ಆ 3 ಜಿಲ್ಲೆ ಅಥವಾ 3 ತಾಲೂಕುಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಒಳ್ಳೆ ಈ ಹೆಬ್ಬಾವು ಕೋಳಿ ನುಗ್ಗೋದಕ್ಕೆ ಕಾಯ್ತಾ ಇರುತ್ತಲ್ಲ, ಆ ರೀತಿ ಕಾಯ್ತಾ ಇದ್ರು. ಅಂತ ಸಮಯದಲ್ಲಿ ಒಬ್ಬ ಮುಸ್ಲಿಂ ಯುವಕ ಮುಂದೆ ಬಂದು ಈ ರಾಜ್ಯವನ್ನ ಕಾಪಾಡ್ತಾರೆ. ಅವರೇ ಮುಂದೆ ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ಅಂತ ಹೇಳಿ. ಸಾಕಷ್ಟು ಜನ ಅವ್ರ ಬಗ್ಗೆ ಆರೋಪಗಳನ್ನ ಮಾಡ್ತಾರೆ. ನಮ್ಮ ಮೈಸೂರು ರಾಜ್ಯವನ್ನ ಈ ಸಾಬ್ರು ಬಂದ್ರು ಕಿತ್ಕೊಂಡ್ಬಿಟ್ರು. ಖಂಡಿತವಾಗಿಯೂ ಯಾವ ಸಾಬ್ರು ಬಂದು ಮೈಸೂರು ರಾಜ್ಯವನ್ನ ಕಿತ್ಕೊಂಡಿಲ್ಲ. ದಿವಾಳಿ ಆಗಿದ್ದಂತ ಮೈಸೂರು ರಾಜ್ಯಕ್ಕೆ ಧನ ಸಂಪತ್ತು ಅನ್ನುವಂತ ಇಂಜೆಕ್ಷನ್ ಕೊಟ್ಟು ಇದನ್ನ ಶಕ್ತಿಶಾಲಿಯಾಗಿ ಮಾಡಿದಂತ ವ್ಯಕ್ತಿ ಒಬ್ಬ ಮುಸ್ಲಿಂ ವ್ಯಕ್ತಿ, ಅದೇ ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್. ಈ ಕಾರಣಕ್ಕೋಸ್ಕರ ನಾವು ಮುಸಲ್ಮಾನರಿಗೆ ಧನ್ಯವಾದವನ್ನ ಹೇಳಬೇಕು. ಮತ್ತೆ ಇಂದಿನ ಮುಸಲ್ಮಾನರಿಗೆ ಹೇಳಬೇಕು, ನೀವು ಹೈದರ್ ಅಲಿ ಖಾನ್ ಬಹದ್ದೂರ್ ಆಗಬೇಕು, ನೀವು ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಆಗಬೇಕು, ಇವರನ್ನ ನೀವು ಆದರ್ಶವಾಗಿ ಇಟ್ಕೊಳ್ಳಿ, ಬೇರೆ ಇನ್ಯಾರನ್ನು ಅಲ್ಲ ಅನ್ನುವಂತ ಮಾತನ್ನ ನಾವಿಲ್ಲಿ ಹೇಳಬೇಕು. ಆವತ್ತು ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ನನಗೆ ಬೇಡ ಹೋಗಿ ಅನ್ಬಿಟ್ಟು ಇನ್ನೆಲ್ಲ ಹೊಟ್ಟೋಗ್ಬಿಟ್ಟಿದ್ರೆ ಇವತ್ತು ಮೈಸೂರು ರಾಜ್ಯ ಭೂಪಟದಲ್ಲಿ ಇರ್ತಿರ್ಲಿಲ್ಲ. ಮರಾಠಿಮಯ ಆಗ್ತಿತ್ತು, ತಮಿಳುಮಯ ಆಗ್ತಿತ್ತು, ಮಲಯಾಳಿಮಯ ಆಗ್ತಿತ್ತು ವಿನ ಕನ್ನಡದ ರಾಜ್ಯವಾಗಿ ಉಳಿತಾ ಇರಲಿಲ್ಲ. ಈ ರಾಜ್ಯವನ್ನು ಉಳಿಸಿದ್ದು ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್. ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಸ್ಕೋಬೇಕು, ಅವ್ರಿಗೊಂದು ಸಲಾಮನ್ನ ಕೊಡಬೇಕು. ಅವರ ನಂತರ ಬಂದಂತ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್, ನಾನು ಈಗಾಗಲೇ ನಿಮ್ಗೆ ಹೇಳಿದಂತೆ ತಂದೆ ಸೈಟ್ ಮಾಡಿದ್ರು, ಮಗ ಮನೆ ಕಟ್ಟದ. ಹಾಗೆ
ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ತಮ್ಮ ಬೆವರನ್ನ ಸುರಿಸಿ ಯುದ್ಧವನ್ನ ಮಾಡಿ ತಮ್ಮ ಕತ್ತಿಯಿಂದ ಶತ್ರು ಸೈನ್ಯಗಳನ್ನ ಸದೆ ಬಡಿದು ಎಲ್ಲ ರಾಜ್ಯಗಳನ್ನ ಗೆದ್ದು ದೊಡ್ಡ ಸಾಮ್ರಾಜ್ಯವನ್ನ ಮಾಡಿ ಮಗನ್ ಕೈ ಕೊಟ್ರು. ಮಗ ಅದನ್ನ ಅಭಿವೃದ್ಧಿ ಪಡಿಸ್ದ. ತಾವು ಒಂದನ್ನ ತಿಳ್ಕೊಳ್ಳಿ, ಯಾವುದೇ ರಾಜಕಾರಣಿ ಬಹುತೇಕ 100ಕ್ಕೆ 90% ತಂದೆಯಂತೆ ಮಕ್ಕಳಿರೋದಿಲ್ಲ. ಕಾರಣ ಇಷ್ಟೇನೆ, ತಂದೆ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳನ್ನ ಅಲಂಕರಿಸಿಕೊಂಡು ಮಕ್ಕಳನ್ನ ಸಾಕೋದನ್ನ ಮರ್ತು ಬಿಡ್ತಾರೆ. ಹೀಗಾಗಿ ಮಕ್ಕಳೇನ್ ಮಾಡ್ತಾರೆ, ಯಾವ್ದೋ ದುಡ್ಡು ಬರ್ತಾ ಇರುತ್ತಲ್ಲ ಹಾಳು ಬಿದ್ದು ಬಿಡ್ತಾರೆ, ಮಕ್ಕಳ ಕಡೆ ಗಮನ ಕೊಡೋದಿಲ್ಲ. ಆದ್ರೆ ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ಆ ರೀತಿ ಮಾಡಲಿಲ್ಲ. ಕೇವಲ 17 ವರ್ಷದ ಒಬ್ಬ ಯುವಕ ಟಿಪ್ಪು ಸುಲ್ತಾನ್, ಇನ್ನು ಆಗ್ತಾನೆ ಮೀಸೆ ಚಿಗುರಿರೋದಿಲ್ಲ. ಆ ಯುವಕನನ್ನ ತನ್ನ ಜೊತೆ ಕರ್ಕೊಂಡು ತಮಿಳುನಾಡಿಗೆ ಹೋಗ್ತಾರೆ. ಚೆನ್ನೈನಲ್ಲಿ ಹೋಗಿ ಅಲ್ಲಿ ಆ ಕೋಟೆನಲ್ಲಿ ಯುದ್ಧ ಮಾಡಿ ಬ್ರಿಟಿಷರನ್ನ ಸೋಲಿಸಿ ಬ್ರಿಟಿಷರಿಂದ ಕಪ್ಪ ಕಾಣಿಕೆಯನ್ನ ಕರ್ನಾಟಕಕ್ಕೆ ತರ್ತಾರೆ. 1767 ಫಸ್ಟ್ ಕರ್ನಾಟಕ ವಾರ್ ಅಂತ ಹೇಳಿ ಕರೀತಾರೆ. ಮೊದಲನೇ ಮೈಸೂರು ಯುದ್ಧ ಅಂತ ಹೇಳಿ ತಮಿಳುನಾಡಿಗೆ ಹೋಗಿ ಬ್ರಿಟಿಷರನ್ನ ಸೋಲಿಸಿ ಅಲ್ಲಿಂದ ಕಪ್ಪವನ್ನ ತಗೊಂಡು ಕರ್ನಾಟಕ ರಾಜ್ಯಕ್ಕೆ ತಂದಂತವರು ಹೈದರ್ ಅಲಿ ಮತ್ತು ಮೈಸೂರು ಟಿಪ್ಪು ಸುಲ್ತಾನ್. ಕೇವಲ 17ನೇ ವಯಸ್ಸಿನಲ್ಲಿ ಪ್ರಪಂಚದ ಅತ್ಯಂತ ಬಲಿಷ್ಠ ಸೈನ್ಯವಾಗಿದ್ದಂತ ಬ್ರಿಟಿಷರನ್ನ ಎದುರಿಸಿದಂತ ಏಕೈಕ ದೊರೆ ಅದು ಮೈಸೂರು ಟಿಪ್ಪು ಸುಲ್ತಾನ್. ಯುವಕರೇ, ಅವರು ನಿಮ್ಗೆ ಆದರ್ಶ ಆಗ್ಬೇಕು. ಇದ್ಯಾವುದೋ ಸಿನಿಮಾದಲ್ಲಿ ಬಟ್ಟೆ ಬಿಚ್ಕೊಂಡು ಕುಣಿತಾರಲ್ಲ ಹೀರೋಗಳೆಲ್ಲ, ಅದ್ಯಾವುದೋ ಕ್ರಿಕೆಟ್ ಅಂತೇಳಿ ಮೂರ್ಖರ ಆಡ್ತಾರಲ್ಲ ಅವರಲ್ಲ. ಅವರು ನಿಮ್ಗಳಿಗೆ ಹೀರೋ ಹಾಕೂಡ್ದು. ನಿಮ್ಮ ಹೀರೋ ಯಾರು ಅಂತ ಹೇಳಿದ್ರೆ ಮೈಸೂರು ಟಿಪ್ಪು ಸುಲ್ತಾನ್. ಯಾತಕ್ಕೆ ಅವರು ನಿಮ್ಗೆ ಹೀರೋ ಅಂತ ಹೇಳಿದ್ರೆ 17ನೇ ವಯಸ್ಸಿನಲ್ಲಿ ಕತ್ತಿಯನ್ನ ಬೀಸಿ ಬ್ರಿಟಿಷರ ರುಂಡಗಳನ್ನ ಚೆಂಡಾಡಿ ಕರ್ನಾಟಕ ರಾಜ್ಯಕ್ಕೆ ಕಪ್ಪ ಕಾಣಿಕೆಯನ್ನೆಲ್ಲ ತಂದ್ರಲ್ಲ, ಅದಕ್ಕೋಸ್ಕರ ಅವರು ನಿಮ್ಮ ಹೀರೋ ಆಗಬೇಕು. ಅದು ಬರೀ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರಿಗೆ, ಪ್ರತಿಯೊಬ್ಬ ಭಾರತೀಯನಿಗೆ, ಪ್ರತಿಯೊಬ್ಬ ಹಿಂದುವಿಗೆ ಟಿಪ್ಪು ಸುಲ್ತಾನ್ ಹೀರೋ ಆಗಬೇಕು. ಈ ವಿಷಯಗಳನ್ನು ನಾವು ಹೇಳಬೇಕು. ಯಾತಕ್ಕೆ ಅವ್ರು ಇನ್ನು ಹೀರೋ ಆಗಬೇಕು ಅಂತ ಹೇಳಿದ್ರೆ, ಈ ಮರಾಠಿಯವರು ಇದಾರಲ್ಲ, ಇವತ್ತು ಅವರ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಬೇರೆ ಬೇರೆ ಏನೇನೋ ಬರ್ಕೊಂಡಿದ್ದಾರೆ. ಆದರೆ ಟಿಪ್ಪು ಸುಲ್ತಾನ್ ರವರ ಮತ್ತು ಅವರ ಹಿಂದಿನ ಕಾಲದಿಂದ ಇಡೀ ಕರ್ನಾಟಕ ರಾಜ್ಯವನ್ನ ಲೂಟಿ ಹೊಡೆದಿದ್ದು ಮರಾಠಿಗರ ಸೈನ್ಯ. ಲೂಟಿ ಹೊಡೆಯದೆ ಅವ್ರ ಕೆಲಸ ಆಗಿತ್ತು. ಆಗ ಆ ಮರಾಠಿಯವರನ್ನ ದಂಡಿಸಿ ಒಂದ್ಸಾರಿ ಅವ್ರು ಏನ್ ಮಾಡ್ತಾರೆ, ಶೃಂಗೇರಿಯನ್ನು ಕೂಡ ಲೂಟಿ ಮಾಡಿಬಿಡ್ತಾರೆ. ಶೃಂಗೇರಿ ಹಿಂದೂಗಳ ಪರಮ ಪವಿತ್ರವಾದಂತ ಒಂದು ಮಠ. ಆ ಮಠವನ್ನು ಬಿಡೋದಿಲ್ಲ, ಅದನ್ನ ಲೂಟಿ ಮಾಡ್ತಾರೆ. ಅದನ್ನ ರಕ್ಷಣೆ ಮಾಡಿದ್ದು ಮೈಸೂರು ಟಿಪ್ಪು ಸುಲ್ತಾನ್. ಈಗ ಹೇಳಿ, ಚನ್ನಗಿರಿ ಮೂಲದ ಖ್ಯಾತ ವಿದ್ವಾಂಸರೇ ಮೈಸೂರು ಟಿಪ್ಪು ಸುಲ್ತಾನ್ ಹಿಂದೂ ದ್ರೋಹಿಗಳ? ಶೃಂಗೇರಿ ಮಠವನ್ನ ಲೂಟಿ ಮಾಡಿದಂತ ಮರಾಠಿಯವರನ್ನ ಶಿಕ್ಷಿಸಿದಂತ ಮುಸ್ಲಿಂ ದೊರೆ ಹಿಂದೂ ಸ್ನೇಹಿತ ಹೌದು ಅಲ್ವೋ? ದಯವಿಟ್ಟು ನೀವು ಹೇಳಬೇಕು. ಮತ್ತೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತ ಹೇಳಿ 380 ಸುತ್ತೋಲೆಗಳನ್ನ ಹೊರಡಿಸಿದೆ. ಇವತ್ತಿಗೂ ಆಡಳಿತ ಭಾಷೆ ಕನ್ನಡ ಆಗಿಲ್ಲ. ಆದ್ರೆ ಮೈಸೂರು ಟಿಪ್ಪು ಸುಲ್ತಾನ್ ರವರ ಕಾಲದ ಬ್ಯಾಡ್ಜ್ ಗಳನ್ನ ನನ್ನ ಹತ್ರ ಇದೆ, ನಿಮಗೆ ತೋರಿಸ್ತೇನೆ. ಪ್ರತಿಯೊಂದು ಬ್ಯಾಡ್ಜ್ ಅಲ್ಲೂ ಮೊದಲು ಕನ್ನಡ, ನಂತರ ಪರ್ಷಿಯನ್ನು. ಅವರು ಬರೆದಿರುವಂತ ಪ್ರತಿಯೊಂದು ಪತ್ರಗಳು ಅಚ್ಚ ಕನ್ನಡದಲ್ಲಿದ್ದಾವೆ. ಅವರ ಶಿಲಾಶಾಸನಗಳು ಮೇಲುಕೋಟೆ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ನಂಜನಗೂಡು ಇರ್ಬೋದು, ದಿಂಡಿಗಲ್ ಇರ್ಬೋದು, ಮಧುರೈನಲ್ಲಿ ಇರ್ಬೋದು, ಅಥವಾ ತಂಜಾವೂರಿನ ದೇವಸ್ಥಾನ ಇರ್ಬೋದು, ಅಲ್ಲೆಲ್ಲ ಕನ್ನಡದಲ್ಲಿ ಕನ್ನಡದ ಶಿಲಾಶಾಸನಗಳಿದಾವೆ. ಈಗ ಹೇಳಿ, ಚನ್ನಗಿರಿ ಮೂಲದ ರಾಜಧಾನಿ ಬೆಂಗಳೂರಿನಲ್ಲಿ ವಾಸವಾಗಿರುವಂತ ಪುಟ್ಟ ದೇಹದ ಖ್ಯಾತ ವಿದ್ವಾಂಸರೇ, ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಕನ್ನಡ ದ್ರೋಹಿನ? ದಯವಿಟ್ಟು ಉತ್ತರ ಕೊಡಿ ನೀವು. ಹಾಗೇನೇನೆ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಅನ್ಬಿಟ್ರು. ಯಾವ ದೇಶಕ್ಕೆ? ಇಡೀ 550 ಚಿಲ್ರೆ ಏನ್ ರಾಜರು, ನವಾಬ್ರು, ಬಾದ್ಶಾಗಳು, ಸುಲ್ತಾನ್ಗಳು ಇದ್ರು, ಅವರೆಲ್ಲರೂ ಅವತ್ತು ದೇಶದ್ರೋಹಿಗಳಾಗಿದ್ರು. ಆದ್ರೆ ದೇಶ ಪ್ರೇಮಿ ಆಗಿದ್ದು ಮೈಸೂರು ಟಿಪ್ಪು ಸುಲ್ತಾನ್ ಒಬ್ಬರೇನೇನೆ. ಈ ದೇಶದ, ಈ ರಾಜ್ಯದ ಸ್ವಾಭಿಮಾನವನ್ನು ಎತ್ತಿಡಬೇಕು. ಭಾರತೀಯರು ನಿಶ್ಯಕ್ತರಲ್ಲ, ಭಾರತೀಯರು ಹುಲಿಗಳು ಅನ್ನೋದನ್ನ ತೋರಿಸ್ಬೇಕು ಅಂತ ಹೇಳಿ ಬ್ರಿಟಿಷರಿಗೆ ತನ್ನ 2 ಮಕ್ಕಳನ್ನ ಒತ್ತೆ ಇಟ್ಟರೆ ವಿನ ಬ್ರಿಟಿಷರ ಕಾಲನ್ನ ನೆಕ್ಕಲಿಲ್ಲ ನಮ್ಮ ಶಹೀದ್ ಟಿಪ್ಪು ಸುಲ್ತಾನ್. ಬೇರೆ ರಾಜರುಗಳು ಏನ್ ಮಾಡಿದ್ರು? ಬ್ರಿಟಿಷರು ಬಂದ್ಬಿಟ್ಟು ಕುಣಿ ಅಂದ್ರೆ ಕುಣಿತಾ ಇದ್ರು. ಇದೆಲ್ಲ ದಾಖಲೆ ಇದೆ. ಬ್ರಿಟಿಷರ ಒಬ್ಬ ಗುಲಾಮ
ಅಥವಾ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಭಾರತದ ದೊರೆಗಳನ್ನ ಕರೆಸ್ಬಿಟ್ಟು ಏಯ್ ಬಾಯ್ಲಿ ಕಮಿಯರ್, ಏ ಕಿಂಗ್ ಕಮಾನ್ ಕಮಾನ್ ಡ್ಯಾನ್ಸ್ ಅಂದ್ರೆ ಈ ರಾಜ ಡ್ಯಾನ್ಸ್ ಮಾಡ್ತಿದ್ದ. ಆ ತರ ರಾಜರು ನಮ್ಮಲ್ಲಿ ಇದ್ರು. ಆದ್ರೆ ಆ ಬ್ರಿಟಿಷರನ್ನ ಗಡ 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 ಅಂತ ನಡುಗುವಂತೆ ಮಾಡಿದ್ದು ಮೈಸೂರಲ್ಲಿ ಟಿಪ್ಪು ಸುಲ್ತಾನ್. 1780 ಬಹುಶಃ ನಾನು ಹೋದ ವರ್ಷನ ಹೇಳಿದ್ದೆ ಅನ್ಸುತ್ತೆ, ಕರ್ನಲ್ ಬೈಲಿ ಅಂತ ಹೇಳಿ ಇಡೀ ಇಂಗ್ಲೆಂಡಿನಲ್ಲಿ ಒಂದು ದೊಡ್ಡ ಹೆಸರು. ಬ್ರಿಟಿಷರಿಗೂ ಮತ್ತು ಫ್ರೆಂಚರಿಗೂ ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧದಲ್ಲಿ ಹಲವಾರು ಸಾರಿ ಫ್ರೆಂಚರನ್ನ ಮಣ್ಣು ಮುಕ್ಕಿಸಿ ಬ್ರಿಟಿಷರಿಗೆ ಜಯವನ್ನು ತಂದುಕೊಟ್ಟಂತ ಕರ್ನಲ್ ಬೈಲಿಗೆ ಅಲ್ಲಿನ ಮಹಾರಾಣಿ ಹೇಳ್ತಾಳೆ, ನೀನು ಈ ಫ್ರೆಂಚರನ್ನ ಸದೆ ಬಡಿಯೋದೇನು ದೊಡ್ಡ ವಿಷಯ ಅಲ್ಲ, ನೀನ್ ನಿಜವಾಗಿಯೂ ಶೂರ ಆಗಿದ್ರೆ ಇಂಡಿಯಾಗ ಹೋಗಿ ಆ ತಂದೆ ಮಕ್ಕಳು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇದಾರೆ, ಅವ್ರನ್ನ ಸೋಲ್ಸು ನೋಡೋಣ ಅಂತೇಳಿ ಒಂದು ಆಹ್ವಾನವನ್ನ ಕೊಡ್ತಾಳೆ. ಆಗ ಕರ್ನಲ್ ಬೈಲಿ ಇಂಗ್ಲೆಂಡಿನಿಂದ ಒಂದು ಕಬ್ಬಿಣದ ಪಂಜರವನ್ನ ಭಾರತಕ್ಕೆ ತಗೊಂಡ್ಬರ್ತಾನೆ. ಅವನ ಉದ್ದೇಶ ಏನಾಗಿತ್ತು ಅಂದ್ರೆ ಫ್ರೆಂಚರನ್ನೇ ಸೋಲ್ಸಿದೀನಿ. ಯಾಕೆಂದ್ರೆ ಆ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ಇಬ್ಬರೇ ಪ್ರಬಲರಾಗಿದ್ದು, ಒಂದು ಬ್ರಿಟಿಷರು ಇನ್ನೊಂದು ಫ್ರೆಂಚರು. ಆ ಫ್ರೆಂಚರನ್ನೇ ಸೋಲ್ಸಿದೀನಿ. ಚನ್ನಗಿರಿ ಜಟ್ಟಿನೇ ಸೋಲ್ಸಿದೀನಿ ಅಂದ್ರೆ ಇನ್ನು ಈ ಬಡಾವಣೆ ಜಟ್ಟಿನ ಸೋಲ್ಸೋದು ಸುಲಭನ ಅಂತೇಳಿ ಜಟ್ಟಿ ಹೇಗೆ ಸವಾಲಾಗ್ತಾನೋ ಆ ರೀತಿ ಫ್ರೆಂಚರನ್ನೇ ಸೋಲ್ಸಿದ್ದೀನಿ. ಇನ್ನ ಇಂಡಿಯಾದಲ್ಲಿರೋ ತಂದೆ ಮಕ್ಕಳು ಯಾವ ಮಹಾ ಈ ಕಬ್ಬಿಣದ ಪಂಜರದಲ್ಲಿ ಅವರಿಬ್ಬರನ್ನು ಗಿಳಿಗಳ ತರ ಎಳ್ಕೊಂಡ್ಬಂದು ನಮ್ಮ ಮಹಾರಾಣಿ ಕಾಲ ಹತ್ರ ಬಿಡ್ತೀನಿ ಅಂತೇಳಿ ಅಲ್ಲಿಂದ ಬರ್ತಾನೆ. ಆ ವಿಷಯ ಈ ತಂದೆ ಮಕ್ಕಳು ಗೊತ್ತಾದಾಗ ಇವ್ರು ಹೇಳ್ತಾರೆ, ಅವನು ಶ್ರೀರಂಗಪಟ್ಟಣದವರೆಗೂ ಬರೋದ್ ಬೇಡ, ಅವನು ಚೆನ್ನೈನಲ್ಲೇ ಇರ್ಲಿ, ಚೆನ್ನೈಗೆ ಬಂದಿರ್ತಾನಾಗ ಚೆನ್ನೈನಲ್ಲೇ ಇರ್ಲಿ, ನಾವು ಅಲ್ಲೇ ಹೋಗಿ ಬುದ್ಧಿ ಕಲ್ಸೋಣ ಅಂತೇಳಿ ಶ್ರೀರಂಗಪಟ್ಟಣದಿಂದ ಸೈನ್ಯವನ್ನ ತಗೊಂಡೋಗಿ ಚೆನ್ನೈನಲ್ಲಿ ಅಲ್ಲಿನ ಕಾಂಚೀಪುರ ಪಲ್ಲಿಲೂರು ಅಂತೇಳಿ ಯುದ್ಧವನ್ನ ಮಾಡಿ ಯಾವ ಕಬ್ಬಿಣದ ಪಂಜರದಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ರವ್ರನ್ನ ಕೂಡಾಕೊಂಡು ತಗೊಂಡೋಗ್ಬೇಕು ಅಂತಿದ್ನೋ ಅದೇ ಕಬ್ಬಿಣದ ಪಂಜರದಲ್ಲಿ ಅದೇ ಕರ್ನಲ್ ಬೈಲಿಯನ್ನ ಕೂಡಾಕಿ ಶ್ರೀರಂಗಪಟ್ಟಣಕ್ಕೆ ತಂದು ಜೈಲಿನಲ್ಲಿ ಹಾಕದಂತ ವೀರಾದಿ ವೀರರು ಈ ನಮ್ಮ ಕನ್ನಡದ ವೀರರು. ತೋರಿಸಿ ನೋಡೋಣ ಭಾರತದ ಇತಿಹಾಸದಲ್ಲಿ ಈ ರೀತಿ ಯಾವ್ದಾದ್ರು ಒಂದು ಪುಟ ಇದ್ರೆ ನಮ್ಮ ಮಕ್ಕಳಿಗೆ ಈ ಕಥೆನ ಹೇಳಬೇಕು. ಬ್ರಿಟಿಷರು ಗುಲಾಮರಾಗಿದ್ರು, ಬ್ರಿಟಿಷರು ಹೇಳ್ದ ಕೇಳ್ಕೊಂಡಿದ್ರು, ಇದನ್ನೆಲ್ಲ ಇತಿಹಾಸವನ್ನ ರಚನೆ ಮಾಡೋದು. ಆ ಬ್ರಿಟಿಷರ ಗುಲಾಮರ ಆದರ್ಶ ನಮಗೆ ಬೇಕಾಗಿಲ್ಲ, ಬ್ರಿಟಿಷರನ್ನ ಸೋಲಿಸಿದಂತವ್ರು ಬೇಕು. ಇದೇ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ 1792ರಲ್ಲಿ ನಮ್ಮವರಿಂದನೇ ಮೋಸಕ್ಕೆ ಒಳಗಾದಾಗ ಅವರ ಕೈ ಕೆಳಗಡೆ ಇದ್ದಂತ ಕೆಲವು ಹಿಂದೂ ಕೆಲವು ಮುಸ್ಲಿಂ ಮಂತ್ರಿಗಳು ಮೋಸ ಮಾಡ್ತಾರೆ. ಮೋಸಕ್ಕೆ ಒಳಗಾದಾಗ ಟಿಪ್ಪು ಸುಲ್ತಾನ್ ರವರು ಹೇಳ್ತಾರೆ, ನನ್ನವರೇ ನನಗೆ ಮೋಸ ಮಾಡಿದ್ರು, ಇಲ್ಲ ಅಂದಿದ್ರೆ ಬ್ರಿಟಿಷರನ್ನ ಇಲ್ಲಿಂದ ಓಡಿಸ್ಬಿಡ್ತಿದ್ದೆ ಅಂತ ಹೇಳಿ. ಆಗ ಅನಿವಾರ್ಯವಾಗಿ ಬ್ರಿಟಿಷರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಾಗ ಬ್ರಿಟಿಷರು ಹೇಳ್ತಾರೆ, ಟಿಪ್ಪು ಸುಲ್ತಾನ್ ಅವರೇ, ನಮಗೆ ನಿಮ್ಮಂತ ಒಬ್ಬ ಗಂಡು ದೊರೆಬೇಕು. ಯಾಕೆಂದ್ರೆ ಅವರೆಲ್ಲ ನೋಡಿದ್ರಲ್ಲ ರಾಜರುಗಳನ್ನ, ಅವ್ರು ಯಾರು ಕೂಡ ನಮ್ಗೆ ಒಪ್ಪಿಗೆ ಆಗೋದಿಲ್ಲ. ನಿಮ್ಮಂತ ಒಬ್ಬ ಗಂಡು ದೊರೆ ಇದ್ರೆ ಇಡೀ ದಕ್ಷಿಣ ಭಾರತವನ್ನ ನಿಮಗೆ ಕೊಟ್ಬಿಡ್ತೀವಿ, ನೀವು ಅಲ್ಲಿ ಇದ್ದು ಬಿಡಿ, ವರ್ಷಕ್ಕೊಂದ್ಸಾರಿ ನಮಗೆ ಕಪ್ಪ ಕೊಟ್ಬಿಡಿ ಸಾಕು, ನಾವು ಸೌತ್ ಇಂಡಿಯಾ ಕಡೆ ತಲೆನೋ ಹಾಕಿ ಮಲಗೋದಿಲ್ಲ ಅಂತಾರೆ. ಆಗ ಟಿಪ್ಪು ಸುಲ್ತಾನ್ ಹೇಳ್ತಾರೆ, 100 ವರ್ಷ ಇಲಿಯಾಗಿ ಬಾಳೋ ಬದಲು ಒಂದೇ ಒಂದು ದಿವಸ ನಾನು ಹುಲಿಯಾಗಿ ಬಾಳ್ತೇನೆ ವಿನಾ ನಿಮ್ಮ ಗುಲಾಮ ಆಗೋದಿಲ್ಲ, ನಿಮ್ಮ ಕಾಲನ್ನ ನಾನು ನೆಕ್ಕೋದಿಲ್ಲ, ನೀವು ಬೇಕಾದ್ರೆ ಬಂದು ನನ್ನ ಕಾಲನ್ನ ನೆಕ್ಕಿ ಅಂತ ಹೇಳಿ ಸವಾಲನ್ನ ಹಾಕಿ ಆಗ ತನ್ನ ಮಕ್ಕಳನ್ನ ಒತ್ತೆ ಬಿಡ್ತಾರೆ ವಿನಾ ಇವರು ಅವರ ಸೋಲನ್ನ ಒಪ್ಕೊಳ್ಳೋದಿಲ್ಲ, ಬ್ರಿಟಿಷರಿಗೆ ಅವರು ಶರಣಾಗತರಾಗೋದಿಲ್ಲ. ಇಂಥ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ರವರನ್ನ ಇಡೀ ಭಾರತ ದೇಶದ ಎಲ್ಲರೂ ಕೂಡ ಸೇರಿ ಒಂದಾಗಿ ಮೋಸದಿಂದ 1799 ಮೇ 4ರಂದು ಕೊಲ್ತಾರೆ. ತಮಗೆಲ್ಲ ಒಂದು ಸಿನಿಮಾ ಗೊತ್ತಿರಬಹುದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ರಣಧೀರ ಕಂಠೀರವ ಅಂತ ಹೇಳಿ ಹಳೆಯ ಸಿನಿಮಾ ಟಿವಿಗಳಲ್ಲಿ ಬರ್ತಾ ಇರುತ್ತೆ. ಒಬ್ಬರೇ ಮಲಗಿರ್ತಾರೆ ಅರಮನೆಯಲ್ಲಿ. ಕೇರಳದಿಂದ, ತಿರುಚನಾಪಳ್ಳಿಯಿಂದ, ತಮಿಳುನಾಡಿನಿಂದ 40 ಜನ ಜಟ್ಟಿಗಳು ಬಂದು ಅರಮನೆ ಗುಪ್ತ ಮಾರ್ಗದಿಂದ ಬಂದು ಅವರನ್ನ ಸುತ್ತುವರೆದು ಹಿಡ್ಕೊಳಕ್ ಬರ್ತಾರೆ. ಆಗ ರಣಧೀರ ಕಂಠೀರವ ಪಾತ್ರ ಮಾಡಿರುವಂತ ರಾಜ್ಕುಮಾರ್ ಹೇಳ್ತಾರೆ, ಒಂದು ಹುಲಿಯನ್ನ ಹಿಡಿಯೋದಕ್ಕೆ 40 ಇಲಿಗಳ ಅನ್ಬಿಟ್ಟು ಅಲ್ಲಿದ್ದಂತ ದೊಡ್ಡ ದೀಪದ ಕಂಬವನ್ನು ತೆಗೆದು ಅವ್ರನ್ನೆಲ್ಲ ಸದೆ ಬಡಿತಾರೆ. ಅದೇ ತರ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ರವರನ್ನ ಮುಗಿಸ್ಬೇಕು ಅಂತ ಹೇಳಿ ಈ ದೇಶದ ಪ್ರತಿಯೊಂದು ರಾಜರು, ಅವರು ನಿಜಾಮರಾಗಿರ್ಬೋದು, ಅವರು ಮರಾಠಿಯವರಾಗಿರ್ಬೋದು, ಆರ್ಕಾಟ್ ನವಾಬ್ ಆಗಿರ್ಬೋದು, ತಿರುವಾಂಕೂರಿನ ರಾಜ ಆಗಿರ್ಬೋದು, ಮೈಸೂರಿನ ರಾಜ ಆಗಿರ್ಬೋದು, ಕೊಡಗಿನ ರಾಜ ಆಗಿರ್ಬೋದು, ಕೊನೆಗೆ ಢಾಕಾದಿಂದನೂ ಸೈನ್ಯ ಬರುತ್ತೆ, ಮೊಘಲರ ಸೈನ್ಯ ಬರುತ್ತೆ. ಬಹಳ ದುರಂತ ಇದು.
ಈ ದೇಶವನ್ನು ಆಳಿದಂತ ಮೊಘಲರ ಕೊನೆಯ ದೊರೆನೂ ಕೂಡ ಮೈಸೂರಲ್ಲಿ ಟಿಪ್ಪು ಸುಲ್ತಾನರನ್ನ ಮುಗಿಸ್ಬೇಕು ಅಂತ ಹೇಳಿ ಬ್ರಿಟಿಷರ ಜೊತೆ ಶಾಮೀಲಾಗಿ ಅಲ್ಲಿಂದನೂ ಕೂಡ ಸೈನ್ಯವನ್ನ ತರ್ತಾರೆ. ಔಧದಿಂದ ಸೈನ್ಯ ಬರುತ್ತೆ, ಸೌರಾಷ್ಟ್ರದಿಂದ ಸೈನ್ಯ ಬರುತ್ತೆ. ಇಡೀ ಭಾರತದ ಎಲ್ಲ ಇಲಿಗಳು ಸೇರ್ಕೊಂಡು ಒಂದು ಮೈಸೂರು ಹುಲಿಯನ್ನ ಮೋಸದಿಂದ ಕೊಲ್ತಾರ ವಿನ ರಾಜಾರೋಷವಾಗಿ ಅವರು ನೇರವಾಗಿ ಬಂದು ಕೊಲ್ಲೋದಿಲ್ಲ. ಅಂತ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಈ ಮಣ್ಣಿನಲ್ಲಿ ಹುಟ್ಟಿದಂತ ಒಬ್ಬ ವೀರ. ಅವರಿಗೆ ಆದರ್ಶವಾಗಿದ್ದು ಪವಿತ್ರ ಕುರಾನ್, ಅವರಿಗೆ ಆದರ್ಶವಾಗಿದ್ದು ನಮ್ಮ ಪವಿತ್ರವಾದಂತ ಇತಿಹಾಸ, ಅವರಿಗೆ ಆದರ್ಶವಾಗಿದ್ದು ಸಮಾನತೆ, ಅವರಿಗೆ ಆದರ್ಶವಾಗಿದ್ದು ಮೇಲು ಕೀಳು ಅಲ್ಲ, ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ಭಾವನೆ. ಇವೆಲ್ಲವನ್ನ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಈ ರಾಜ್ಯವನ್ನು ಕಟ್ಟಿದ್ರು. ಹೀಗಾಗಿ ಅವರಲ್ಲಿ ಆ ಶಕ್ತಿ ಬಂತು, ಆ ಯುಕ್ತಿ ಬಂತು, ಆ ಕೆಚ್ಚು ಬಂತು, ಆ ರೊಚ್ಚ ಬಂತು, ಆ ರೊಚ್ಚು ಬಂತು ಅವರಿಗೆ. ಇಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಇದಕ್ಕೆ ಕಾರಣನೂ ಇದೆ. ಈ ದೇಶದಲ್ಲಿ ಎಲ್ಲರ ಬಗ್ಗೆನೂ ಸಂಶೋಧನಾ ಕೇಂದ್ರಗಳಿದೆ. ಕೇವಲ 3 ತಾಲೂಕುಗಳನ್ನು ಆಳದಂತ ರಾಜರಿಂದ ಹಿಡಿದು ದೊಡ್ಡ ರಾಜ್ಯವನ್ನು ಆಳದಂತ ರಾಜರವರೆಗೆ ಎಲ್ಲರ ಬಗ್ಗೆನೂ ಸಂಶೋಧನೆ ನಡೀತಾ ಇದೆ. ಸ್ವತಂತ್ರ ಹೋರಾಟಗಾರರ ಬಗ್ಗೆ ಸಂಶೋಧನೆ ನಡೀತಾ ಇದೆ, ಸಾಹಿತಿ, ಕಲಾವಿದರು ಎಲ್ಲರ ಬಗ್ಗೆನೂ ನಡೀತಾ ಇದೆ. ದುರಂತ ಅಂದ್ರೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಈ ಕ್ಷಣದವರೆಗೆ ಅದು ರಾಜ್ಯ ಸರ್ಕಾರ ಆಗಿರ್ಲಿ, ಕೇಂದ್ರ ಸರ್ಕಾರ ಆಗಿರ್ಲಿ, 1 ರೂಪಾಯಿಯನ್ನು ಕೂಡ ಕೊಟ್ಟಿಲ್ಲ. 1947 ಆಗಸ್ಟ್ 14 ಮಧ್ಯರಾತ್ರಿ ನಮಗೆ ಸ್ವತಂತ್ರ ಬಂತಲ್ಲ, ಆ ಕ್ಷಣದಿಂದ ಇವತ್ತು 17ನೇ ತಾರೀಕು ನವೆಂಬರ್ 2013 ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ, ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ಅವ್ರ ಬಗ್ಗೆ ಸಂಶೋಧನೆಯನ್ನು ಮಾಡೋದಕ್ಕೆ 1 ರೂಪಾಯಿನ ಕೊಟ್ಟಿದೀವಂತೆ ಯಾರಾದ್ರೂ ಗೆಜೆಟಿಯರ್ನ ತಂದು ನನ್ನ ಮುಂದೆ ಕೊಟ್ಬಿಟ್ರೆ 1 ರೂಪಾಯಿಗೆ 1,000 ರೂಪಾಯಿ ಬಹುಮಾನ ನಾನೇ ಕೊಡ್ತೀನಿ. ನಾಚಿಕೆ ಆಗುತ್ತೆ. ಇಲ್ಲಿ ರಾಜಕೀಯ ಬೇಡ, ಆದ್ರೂ ಹೇಳ್ತೇನೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಶ್ರೀರಂಗಪಟ್ಟಣದಿಂದ ಪ್ರತಿ ವರ್ಷ ನಮ್ಮ ರಾಜ್ಯ ಸರ್ಕಾರಕ್ಕೆ, ದಯವಿಟ್ಟು ಪತ್ರಿಕೆಯವರು ಇದನ್ನ ಹೈಲೈಟ್ ಮಾಡಬೇಕು, ಈ ಕ್ಷಣದಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಶ್ರೀರಂಗಪಟ್ಟಣದಿಂದ 30 ಲಕ್ಷ ರೂಪಾಯಿ ನಮ್ಮ ಬೊಕ್ಕಸಕ್ಕೆ ಬರ್ತಿದೆ. ಎಷ್ಟು? 30 ಲಕ್ಷ. ಯಾವ್ದು ಗೊತ್ತಾ 30 ಲಕ್ಷ ರೂಪಾಯಿ? ಅಲ್ಲಿ ಮಲಗಿದಾರಲ್ಲ ನಮ್ಮೆಲ್ಲರ ಹೀರೋ, ಅಲ್ಲಿ ಮಲಗಿದಾರಲ್ಲ ಮೈಸೂರು ಹುಲಿ, ಅವರನ್ನು ನೋಡೋದಕ್ಕೆ ನಾವೆಲ್ಲ ಅಭಿಮಾನಿಗಳು ಹೋಗ್ತೀವಲ್ಲ, ನಾವು ಹೋಗುವಾಗ ಅಲ್ಲಿ ಹೊರಗಡೆ ಚಪ್ಪಲಿ ಬಿಟ್ಟು ಹೋಗ್ತೀವಿ. ಆ ಚಪ್ಪಲಿಗೆ ಒಂದು ಶುಲ್ಕವನ್ನ ವಿಧಿಸ್ತಾರೆ. ಆ ಶುಲ್ಕ ವರ್ಷಕ್ಕೆ 30 ಲಕ್ಷ ರೂಪಾಯಿ ಸಂಗ್ರಹ ಆಗುತ್ತೆ. ಆ 30 ಲಕ್ಷ ರೂಪಾಯಿನ ರಾಜ್ಯ ಸರ್ಕಾರ ತಗೊಂಡು ಒಂದು 5 ಲಕ್ಷ ರೂಪಾಯಿ ಉರುಸ್ ಮಾಡಕ್ ಕೊಟ್ಬಿಟ್ಟು ಇನ್ 25 ಲಕ್ಷವನ್ನ ಇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಡತನನ? ಟಿಪ್ಪು ಸುಲ್ತಾನ್ ರವರ ಅಭಿಮಾನಿಗಳ ಚಪ್ಪಲಿಯಿಂದ ಈ ರಾಜ್ಯ ಸರ್ಕಾರ ನಡಿಬೇಕಾ? ದಯವಿಟ್ಟು ನಮ್ಮ ರಾಜ್ಯವನ್ನು ಆಳ್ತಿರುವಂತ ರಾಜಕಾರಣಿಗಳು ತಿಳ್ಕೋಬೇಕು. ಇವತ್ತು ಟಿಪ್ಪು ಸುಲ್ತಾನ್ ನಮ್ಮನ್ನು ಆಗಲೇ 214 ವರ್ಷಗಳಾಗಿದೆ. 214 ವರ್ಷ ಆದ್ಮೇಲೂ ಕೂಡ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಈ ರಾಜ್ಯ ಸರ್ಕಾರಕ್ಕೆ 25 ಲಕ್ಷ ರೂಪಾಯಿಗಳನ್ನ ದುಡಿದು ಕೊಡ್ತಾ ಇದ್ದಾರೆ. ಯಾವ ರಾಜನಿಂದ ಈ ರೀತಿ ಆದಾಯ ಇದೆ ತೋರಿಸಿ ನೋಡೋಣ. ಯಾರಾದ್ರೂ ಮನುಷ್ಯ ತೀರ್ಕೊಂಡ್ಬಿಟ್ರೆ ಮುಗಿದೋಯ್. ತೀರ್ಕೊಂಡ ನಂತರನು, ಹುತಾತ್ಮರಾದ ನಂತರನು, ಶಹೀದಾದ ನಂತರನು, ಹಜರತ್ ಆದ ನಂತರನು, ಒಲಿಯಾದ ನಂತರನು ಈ ಸರ್ಕಾರದ ಋಣ ನನ್ನ ಮೇಲೆ ಬೇಡ, ನನ್ನ ಅಭಿಮಾನಿಗಳ ಚಪ್ಪಲಿಯಿಂದ ನಿಮ್ ಸರ್ಕಾರ ಬೇಕಾದ್ರೆ 25 ಲಕ್ಷ ತಗೊಳ್ಳಿ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ. ಈಗ ನಾನು ಮನವಿ ಮಾಡ್ಕೊಂತೀನಿ ರಾಜ್ಯ ಸರ್ಕಾರಕ್ಕೆ, ನಿಮಗೆ ಘನತೆ ಇದ್ರೆ ದಯವಿಟ್ಟು ಆ ದುಡ್ಡನ್ನ ವಾಪಸ್ ಕೊಡಿ, ಇಲ್ಲಾಂದ್ರೆ ಒಪ್ಕೊಳ್ಳಿ ನಾವಿವತ್ತು ಟಿಪ್ಪು ಸುಲ್ತಾನ್ ರವರ ಅಭಿಮಾನಿಗಳ ಚಪ್ಪಲಿ ದುಡ್ಡಿಂದ ಬದುಕ್ತಾ ಇದೀವಿ ಅಂತ ಹೇಳಿ. ಇದು ಇಲ್ಲಿನ ಕತೆ. ಇನ್ನೊಂದು ಕತೆ ಹೇಳ್ತೇನೆ ನಿಮಗೆ. ಇವತ್ತು ಇಂಗ್ಲೆಂಡ್ ರಾಣಿ, ಹೋದ್ಸರಿ ಇದು ಹೇಳಿದ್ದೆ ನಿಮಗೆ, ಮೊನ್ನೆ ಪತ್ರಿಕೆಗಳಲ್ಲಿ ನೋಡಿರ್ಬೋದು, ಕ್ವೀನ್ ಎಲಿಜಬೆತ್ ಅವಳ ಮಗ, ಅವನಿಗೊಬ್ಬ ಮೊಮ್ಮಗ, ಆತನ ಹೆಸರೇನೋ ವಿಲಿಯಂ ಅಂತ ಹೇಳಿ. ಬಹುಶಃ ಈಗ ಅಲ್ಲಿ ಬೆಳಗ್ಗೆ ಆಗಿರುತ್ತೆ, ಬೆಳಗ್ಗೆನೋ ಮಧ್ಯಾಹ್ನ ಇಂಗ್ಲೆಂಡ್ ಅಲ್ಲಿ. ನಮ್ಗೆ ಇಲ್ಲಿ 2 ಗಂಟೆ ಇದ್ದಾಗ ಅಲ್ಲಿ ಬೆಳಗ್ಗೆ 9 ಗಂಟೆ. ಬಹುಶಃ ಈಗ ಅಲ್ಲಿ 12 ಗಂಟೆನೋ 1 ಗಂಟೆನೋ. ಈಗ ಆ ಮಗು ಹಾಲು ಕುಡಿತಾ ಇದೆಯಲ್ಲ, ಯಾವುದು? ಇಂಗ್ಲೆಂಡಿನ ಕ್ವೀನ್ ಎಲಿಜಬೆತ್ತಿನ ಮೊಮ್ಮಗನ ಮಗ, 4ನೇ ತಲೆಮಾರು. ಇಡೀ ಜಗತ್ತಿನಲ್ಲಿ ಬಹಳ ಗೌರವ ಕೊಡ್ತಾರೆ ಇಂಗ್ಲೆಂಡಿನ ಅರಸರಿಗೆ.
ಆ ಅರಸರ ವಂಶದ ಕುಡಿ ಬಹುಶಃ ಈಗ ಅದು ಹಾಲು ಕುಡಿತಾ ಇದೆ ಅಂತ ಹೇಳಿದ್ರೆ ಮಧ್ಯಾಹ್ನ, ಅಥವಾ ಕೇಕ್ ತಿಂತಾ ಇದೆ ಅಂತ ಹೇಳಿದ್ರೆ, ಅದು ನಮ್ಮ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ರವರ ಚಪ್ಪಲಿಯಿಂದ ಬಂದಂತ ದುಡ್ಡಿಂದ ಇವತ್ತು ಅದು ಜೀವನ ಮಾಡ್ತಾ ಇದೆ. ಇಂಗ್ಲೆಂಡಿನ ರಾಣಿಯಿಂದ ಹಿಡಿದು ಆ ವಂಶದ ಕುಡಿಯವರೆಗೆ ಈ ಕ್ಷಣದವರೆಗೂ ಊಟ ಮಾಡ್ತಿದ್ದಾರೆ ಅಂದ್ರೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ರವರ ಚಪ್ಪಲಿ ದುಡ್ಡು ಅಂತ ಹೇಳಿದ್ರೆ ಆಶ್ಚರ್ಯ ಅಲ್ವಾ? ಪ್ರಪಂಚದ ಇತಿಹಾಸದಲ್ಲಿ ಈ ತರ ಇನ್ನೊಂದು ಯಾವ್ದಾದ್ರು ಇದ್ರೆ ಹೇಳಿ ನೋಡೋಣ. ನಮ್ಮ ಚನ್ನಗಿರಿ ಮೂಲದ ಸಂಶೋಧಕರಿಗೆ ಈ ನನ್ನ ಸವಾಲು. ಬಹುಶಃ ನನ್ನ ಪತ್ರಕರ್ತ ಮಿತ್ರರಿಗೆ ಅವ್ರು ಯಾರು ಅಂತ ಗೊತ್ತಾಗಿದೆ, ಹೆಸರನ್ನ ಹೇಳೋದ್ ಬೇಡ. ದೊಡ್ಡ ವಿದ್ವಾಂಸರು, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಒಂದಾನೊಂದು ಕಾಲದಲ್ಲಿ ಅವ್ರ ಜೊತೆ ನಾನು ಕೂಡ ಕನ್ನಡ ಚಳುವಳಿಯನ್ನು ಮಾಡಿದ್ದೆ. ಗೆಳೆಯರ ಬಳಗ, ಶಕ್ತಿ ಕೇಂದ್ರ, ಕನ್ನಡ ರಣಧೀರರ ಪಡೆ, ಗೋಕಾಕ್ ವರದಿ, ಈ ಎಲ್ಲವನ್ನ ಹೋರಾಟ ಮಾಡಿ ಒಟ್ಟಿಗೆ ಜೈಲಿನಲ್ಲಿ ಇದ್ದಂತವ್ರು. ಕ್ರಮೇಣ ಅವ್ರೇನಾದ್ರು ಅವರು ಬಲಪಂಥೀಯರಾದ್ರು, ನಾವು ಎಡಪಂಥೀಯರಾದ್ವಿ. ಹೀಗಾಗಿ ಅವ್ರು ಹೇಳೋದು ಎಲ್ಲ ವಿಷಯಗಳು ಇದೇ ತರ. ಇವತ್ತು ಅವ್ರಿಗೆ ನಾನು ಸವಾಲನ್ನು ಹಾಕ್ತಿದ್ದೇನೆ. ಯಾಕೆಂದ್ರೆ ಈ ಮಣ್ಣಿನಿಂದ ಹುಟ್ಟಿದ್ದಾರೆ, ಒಬ್ಬ ದೊಡ್ಡ ವಿದ್ವಾಂಸರಾಗಿದ್ದಾರೆ, ಹಲವಾರು ಯೂನಿವರ್ಸಿಟಿಗಳು ಅವರಿಗೆ ಡಾಕ್ಟರೇಟ್ ಕೊಟ್ಟಿದೆ. ಅದೆಲ್ಲವನ್ನ ಗೌರವಿಸೋಣ, ಅವರ ವಯಸ್ಸನ್ನ ಗೌರವಿಸೋಣ, ಅವರ ಜ್ಞಾನವನ್ನ ಗೌರವಿಸೋಣ. ಜೊತೆಗೆ ಅವರಿಗೆ ಪ್ರಶ್ನೆಯನ್ನು ಕೇಳೋಣ. ಇವತ್ತಿನ ಇಂಗ್ಲೆಂಡ್ ರಾಣಿಯ ಮರಿ ಮೊಮ್ಮಗ ಕುಡಿತಿರುವಂತಹ ಹಾಲು ಒಬ್ಬ ಕನ್ನಡಿಗನ ಚಪ್ಪಲಿಯ ಇಂದ ಬಂದಂತ ದುಡ್ಡಿಂದ ಅಂದ್ರೆ ಕನ್ನಡಿಗರಾಗಿ ಹೆಮ್ಮೆ ಪಡೋದು ಬೇಡವಾ? ಭಾರತೀಯರಾಗಿ ಹೆಮ್ಮೆ ಪಡೋದು ಬೇಡವಾ? ಹಿಂದೂಗಳಾಗಿ ಹೆಮ್ಮೆ ಪಡೋದು ಬೇಡವಾ? ಮುಸಲ್ಮಾನರಾಗಿ ಹೆಮ್ಮೆ ಪಡೋದು ಬೇಡವಾ? ಒಲಿ ಆದ್ರೆ ಈ ಶಕ್ತಿ ಬರುತ್ತೆ, ಸತ್ಯದ ಮಾರ್ಗದಲ್ಲಿ ನಡೆದ್ರೆ ಈ ಶಕ್ತಿ ಬರುತ್ತೆ, ದೇಶ ಪ್ರೇಮವನ್ನು ಮೈಗೂಡಿಸ್ಕೊಂಡ್ರೆ ಈ ಶಕ್ತಿ ಬರುತ್ತೆ, ಸ್ವಾಭಿಮಾನ ಇದ್ರೆ ಈ ಶಕ್ತಿ ಬರುತ್ತೆ, ದೇವರ ಸೃಷ್ಟಿ ಎಲ್ಲರೂ ಒಂದೇ ಅನ್ನುವಂತ ಮನೋಭಾವನೆ ಇದ್ರೆ ಮಾತ್ರ ಈ ಶಕ್ತಿ ಬರೋದು. ಅದು ನಮ್ಮ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವರಿಗೆ ಬಂದಿದೆ. ಇವತ್ತು ಅಮೆರಿಕ ಇಡೀ ಪ್ರಪಂಚದ ಬಲಿಷ್ಠ ರಾಷ್ಟ್ರ. ಆರ್ಥಿಕವಾಗಿ, ಸೈನ್ಯದ ದೃಷ್ಟಿಯಿಂದ ಅಥವಾ ವೈಜ್ಞಾನಿಕವಾಗಿ ನೀವು ಯಾವುದೇ ತಗೊಂಡ್ರು ಅಮೆರಿಕ ಅಂದ್ರೆ ಸೂಪರ್ ಪವರ್ ಅಂತ ಹೇಳ್ತಾರೆ. ಈ ಅಮೆರಿಕ ದೇಶಕ್ಕೆ 1770ರಲ್ಲಿ ಕನ್ನಡಿಗರ ದುಡ್ಡು ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಕರೆದ, ತಗೊಳ್ಳಿ, ನೀವು ಹೋರಾಟವನ್ನ ಮಾಡ್ತಿದ್ದೀರಾ, ಇನ್ನೂ ಹೆಚ್ಚಿಗೆ ಹೋರಾಟವನ್ನ ಮಾಡಿ, ನಿಮ್ಮನ್ನ ಯಾರೋ ಸೈತಾನ್ಗಳು ಆಡಳಿತವನ್ನ ಮಾಡ್ತಿದ್ದಾರೆ, ಆ ಸೈತಾನ್ಗಳನ್ನ ಓಡಿಸಿ ತಗೊಳ್ಳಿ, ನೀವು ಸ್ವತಂತ್ರದ ಹೋರಾಟ ಮಾಡೋದಕ್ಕೆ ಖರ್ಚಿಗೆ ದುಡ್ಡು ಬೇಕು ಅಂತ ಹೇಳಿ ಶ್ರೀರಂಗಪಟ್ಟಣದಿಂದ, ಕನ್ನಡ ನಾಡಿನ ಬೊಕ್ಕಸದಿಂದ, ಅಲ್ಲಿನ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದ ಹೋರಾಟಕ್ಕೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ದುಡ್ಡನ್ನ ಕೊಟ್ಟಿದ್ದಾರೆ. 1776 ಜುಲೈ 4ನೇ ತಾರೀಕು ಅವರಿಗೆ ಸ್ವತಂತ್ರ ಬಂತು. ಯಾರಿಗೆ? ಅಮೆರಿಕದವರಿಗೆ. ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್. ಆತನ ಆತ್ಮಚರಿತ್ರೆಯಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ದುರಂತ ಏನು ಅಂದ್ರೆ ಅದನ್ನ ತರೋದಕ್ಕೆ ನನ್ನ ಕೈನಲ್ಲಿ ಸಾಧ್ಯ ಆಗಿಲ್ಲ. ಕಾರಣ ಇಷ್ಟೇನೆ, ನಮ್ಮ ರಾಜ್ಯ ಸರ್ಕಾರ ಅಂತ ಒಂದು ಸಂಶೋಧನಾ ಕೇಂದ್ರವನ್ನ ಮಾಡಿಲ್ಲ. ಆ ರೀತಿಯ ಒಂದು ಸಂಶೋಧನಾ ಕೇಂದ್ರ ಮಾಡಿದ್ರೆ ನಾನು ಅಮೆರಿಕ ಹೋಗ್ಬೋದಿತ್ತು, ಅಥವಾ ಟಿಪ್ಪು ಸುಲ್ತಾನ್ ಅಭಿಮಾನಿಗಳಲ್ಲಿ ಯಾರನ್ನಾದ್ರೂ ಕಳಿಸ್ಬೋದಿತ್ತು, ಆ ಬಯೋಡೇಟಾ ತಗೊಂಬನ್ನಿ ಅಂತ ಹೇಳ್ಬೋದಿತ್ತು. ನಮಗ ದೇವ್ರ ಶಕ್ತಿ ಕೊಟ್ಟಿರೋದು ಚನ್ನಗಿರಿಗೆ ಬಾ, ದಾವಣಗೆರೆಗೆ ಹೋಗು, ಚಿತ್ರದುರ್ಗಕ್ಕೆ ಹೋಗು. ನಮ್ಮ ಟಿಪ್ಪು ಕಾಸಿಂ ಅಲಿ ಸಾಹೇಬ್ರೆ ದಯವಿಟ್ಟು ಇದನ್ನು ಕೇಳಬೇಕು. ಹೆಚ್ಚಿನ ಶಕ್ತಿ ಕೊಟ್ಟಿದ್ರೆ ಬಹುಶಃ ನಾವೆಲ್ಲ ಹೋಗಿ ಅದನ್ನ ತಂದು ಮಾಡ್ಬೋದಿತ್ತು. ಆದ್ರೆ ಆ ಶಕ್ತಿಯನ್ನ ನೀವು ತುಂಬಬೇಕು. ನಮ್ಮ ಜಯಣ್ಣ ಅಂತ ವ್ಯಕ್ತಿಗೆ ನೀವು ತುಂಬಬೇಕು, ಟಿಪ್ಪು ಕಾಸಿಂ ಅಲಿ ಅಂತವ್ರಿಗೆ ನೀವು ತುಂಬಬೇಕು. ದಯವಿಟ್ಟು ಆ ಶಕ್ತಿಯನ್ನು ಯಾವ ರೀತಿ ತುಂಬ್ತಿರೋ ಅನ್ನೋದನ್ನ ನೀವು ತಿಳ್ಕೋಬೇಕು. ಹೀಗಾಗಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳಿದೆ. ಹೇಳ್ತಾ ಹೋದ್ರೆ ಇವತ್ತು ರಾತ್ರಿ ಎಲ್ಲ ಹೇಳ್ಬೋದು, ನೂರಾರು ವಿಷಯಗಳು. ಒಂದೊಂದು ವಿಷಯವನ್ನು ಬಿಡಿ 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 ಬಿಡಿಯಾಗಿ ಹೇಳ್ಬೋದು. ಅವರು ರ್ಯಾಕೆಟ್ ಅನ್ನ ಕಂಡಿಡಿದ್ರು, ಅವರು ರೇಷ್ಮೆಯನ್ನ ಪರಿಚಯ ಮಾಡಿದ್ರು, ಅವರು ನೀರಾವರಿಯನ್ನ ಮಾಡಿದ್ರು, ಅವರು ವೈದ್ಯಕೀಯ ಶಾಸ್ತ್ರವನ್ನ ಕಲಿಸಿದ್ರು, ಅವರು ಶ್ರೀರಂಗಪಟ್ಟಣದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನ ಮಾಡಿದ್ರು, ಅವರು ಇಂಡಸ್ಟ್ರಿಯಲ್ ಟೌನ್ ಗಳನ್ನ ಮಾಡಿದ್ರು, ಅವರು ನಾಣ್ಯಗಳನ್ನ ಟಂಗಿಸಿದ್ರು, ಅವರು ಕಾಡುಗಳನ್ನ ಬೆಳೆಸಿದ್ರು, ಅವರು ರಸ್ತೆಗಳನ್ನ ಮಾಡಿದ್ರು, ಅವರು ಗಂಜಿ ಕೇಂದ್ರಗಳನ್ನ ತೆರೆದ್ರು, ಅವರು ಮುಜಾಫರ್ ಖಾನ ಅಂತ ಹೇಳಿ ತಂಗು ತಾಣಗಳನ್ನ ನಿರ್ಮಾಣ ಮಾಡಿದ್ರು, ಅವರು ಕಳ್ಳರಿಗೆ ಶಿಕ್ಷೆಯನ್ನ ಕೊಡೋದ್ರಲ್ಲಿ ಬಹಳ ಕಠಿಣವಾಗಿದ್ರು, ಅವರು ಮೈಸೂರು ದಸರಾವನ್ನ ಮುಂದುವರಿಸಿದ್ರು. ಹೀಗೆ ನಾನಾ ರೀತಿಯಲ್ಲಿ ಅವರು ಹಳ್ಳಿಕಾರ ಹಸುಗಳನ್ನ ಕಂಡಿಡಿದ್ರು, ಅವರು ಈ ಬಂಡೂರು ಕುರಿ ಅನ್ನುವಂತ ಹೈಬ್ರಿಡ್ ಕುರಿಯನ್ನ ಕಂಡಿಡಿದ್ರು, ಅವರು ಪಾರಿವಾಳ ಅನ್ನುವಂತ ಪಾರಿವಾಳದ ಮೂಲಕ ಸೈನ್ಯವನ್ನು ಅಭಿವೃದ್ಧಿ ಪಡಿಸಿದ್ರು. ಹೀಗೆ ನಾನಾ ಕ್ಷೇತ್ರದಲ್ಲಿ, ಶ್ರೀರಂಗಪಟ್ಟಣದಲ್ಲಿ ಆ ಕಾಲದಲ್ಲೇನೆ ಶುಗರ್ ಫ್ಯಾಕ್ಟರಿಯನ್ನು ಮಾಡಿದ್ರು.
ರೇಷ್ಮೆ ಫ್ಯಾಕ್ಟರಿಯನ್ನ ಚನ್ನಪಟ್ಟಣದಲ್ಲಿ ಮಾಡಿದ್ರು, ತೊರೆಕಾಡ್ನಹಳ್ಳಿಯಲ್ಲಿ ರ್ಯಾಕೆಟ್ ಫ್ಯಾಕ್ಟರಿಯನ್ನ ಮಾಡಿದ್ರು. ಅವರ ಕಾಲದ ಫಿರಂಗಿಗಳಿದೆಯಲ್ಲ, ಇವತ್ತಿಗೂ ಕೂಡ ಪ್ರಪಂಚದ ಯುದ್ಧ ಶಸ್ತ್ರ ತಯಾರಕರು ಹೇಳ್ತಾರೆ ಅತ್ಯುನ್ನತವಾದಂತ ಫಿರಂಗಿಗಳೇನಾದ್ರೂ ಇದ್ವು ಅಂದ್ರೆ ಅದು ಶ್ರೀರಂಗಪಟ್ಟಣದಲ್ಲಿ. ಅದರ ಒಂದು ಫ್ಯಾಕ್ಟರಿ ನಮ್ಮ ಚಿತ್ರದುರ್ಗದಲ್ಲೂ ಇತ್ತು, ಶಿವಮೊಗ್ಗದ ಬಿದನೂರು ಹೊಸನಗರ ಅಂತ ಏನ್ ಕರಿತೀವಿ ಅಲ್ಲಿ ಇತ್ತು, ಮೈಸೂರಿನಲ್ಲಿತ್ತು, ಬೆಂಗಳೂರಿನಲ್ಲಿತ್ತು, ಶ್ರೀರಂಗಪಟ್ಟಣದಲ್ಲಿತ್ತು. ಇದನ್ನ ಅವರು ತಾರಾಮಂಡಲ ಅಂತ ಹೇಳಿ ಕರಿತಾ ಇದ್ರು. ಹೀಗೆ 220 ವರ್ಷಗಳ ಹಿಂದೆನೆ ಇವತ್ತಿನ ಪ್ರಧಾನಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಏನು ಯೋಜನೆಗಳನ್ನ ಹಾಕೊಂತಾರೆ ಇದೆಲ್ಲವನ್ನ ಆ ಕಾಲದಲ್ಲಿ ಅವ್ರು ಹಾಕೊಂಡಿದ್ರು. 1761ರಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ಈ ರಾಜ್ಯದ ಮುಖ್ಯಸ್ಥರಾದಾಗ, ನವಾಬ್ ಆದಾಗ ಅವರು ಮೊದಲು ಆದೇಶ ಹೊರಡಿಸಿದ ಏನ್ ಗೊತ್ತಾ, ಇವತ್ತಿನ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಚಾಮುಂಡಿ ಅಮ್ಮನವರಿಗೆ ನರಬಲಿಯನ್ನ ಕೊಡ್ತಾ ಇದ್ರು. ಭಕ್ತರ ಮೂಗುಗಳನ್ನ ಕೊಯ್ದು ಚಾಮುಂಡಿ ಮಾತೆಗೆ ಹಾರವನ್ನಾಗಿ ಅರ್ಪಿಸ್ತಾ ಇದ್ರು. ಹೈದರ್ ಅಲಿ ಖಾನ್ ಬಹದ್ದೂರ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾಗೆ ಮೊದಲು ಅದನ್ನ ಬ್ಯಾನ್ ಮಾಡಿದ್ರು. ಇವತ್ತೇನು ಮೌಢ್ಯವನ್ನ ಬ್ಯಾನ್ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳು ಒಂದು ಕರಡನ್ನ ಮಂಡಿಸ್ತಾ ಇದ್ದಾರೆ. ಈ ಕೆಲಸವನ್ನ 1761ರಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ಮಾಡ್ಬಿಟ್ಟು ಹೋಗಿದ್ದಾರೆ. ಈ ಕಾರಣಕ್ಕೋಸ್ಕರ ಇವತ್ತಿನ ರಾಜಕಾರಣಿಗಳು ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಅವ್ರು ಯಾವ ರೀತಿ ಬ್ಯಾನ್ ಮಾಡಿದ್ರು, ಅದರಿಂದ ಜನಗಳಿಗೆ ಯಾವ ರೀತಿ ಉಪಯೋಗ ಆಯ್ತು, ಇದೆಲ್ಲವನ್ನ ತಿಳ್ಕೋಬೇಕು. ಈ ಎಲ್ಲವನ್ನ ನೀವು ತಿಳ್ಕೋಬೇಕು ಅಂದ್ರೆ ನಾನು ಅವ್ರ ಬಗ್ಗೆ 2ನೇ ಬುಕ್ ಅನ್ನು ಕೂಡ ಬರೆದಿದ್ದೇನೆ, ಟಿಪ್ಪು ಸುಲ್ತಾನ್ ಕಾಲದ ಪ್ರಸಂಗಗಳು ಅಂತ ಹೇಳಿ. ಇಲ್ಲಿ ನಿಮ್ಮ ಅಧ್ಯಕ್ಷ ಹತ್ರ ಕೊಟ್ಟಿರ್ತೀನಿ. ನಿಮ್ಮಲ್ಲಿ ಒಂದು ಮನವಿ, ದಯವಿಟ್ಟು ದುಡ್ಡನ್ನ ಕೊಟ್ಟು ಆ ಬುಕ್ ಅನ್ನ ತಗೋಬೇಕು. ವಿಶೇಷವಾಗಿ ಮುಸ್ಲಿಂ ಬಾಂಧವರಲ್ಲಿ ಒಂದು ವಿನಂತಿ, ನೀವು 2 ಪುಸ್ತಕವನ್ನ ತಗೋಬೇಕು. ಒಂದನ್ನ ನೀವು ಇಟ್ಕೋಬೇಕು, ಇನ್ನೊಂದನ್ನ ನಮ್ಮ ಹಿಂದೂ ಸ್ನೇಹಿತರು ಕೊಡಬೇಕು. ಕಾರಣ ಇಷ್ಟೇನೆ, ಇವತ್ತು ನಮ್ಮ ಸೆಕ್ಯುಲರ್ ಹಿಂದೂಗಳು ಏನಿದ್ದಾರೆ ಅವರನ್ನ ಹಾಳು ಮಾಡೋದಕ್ಕೆ ಕೆಲವು ಕೋಮುವಾದಿಗಳು ಕಾಯ್ತಾ ಇದ್ದಾರೆ. ಏನಾದ್ರೂ ಮಾಡಿ ಇವ್ರನ್ನ ಹಾಳು ಮಾಡ್ಬಿಡ್ಬೇಕು, ಟಿಪ್ಪು ಸುಲ್ತಾನ್ ಹೆಸರಿಗೆ ಮಸಿಯನ್ನ ಬಳಿದು ಬಿಡ್ಬೇಕು. ಹೀಗಾಗಿ ಅವರು ಸುಳ್ಳನ್ನ ಹೇಳ್ತಾರೆ. ಈ ಸೆಕ್ಯುಲರ್ ಹಿಂದೂಗಳಿಗೆ ಗೊತ್ತಿಲ್ಲ ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ಹಾಲ್ನಂತ ಮನ್ಸು, ಅವರು ಹಾಲು ಬೆಳ್ಳಿಗಿದೆ ಮತ್ತೆ ಕಳ್ಳಿ ಹಾಲು ಬೆಳ್ಳಿಗಿದೆ ಅಂತ ಹೇಳಿ ತಿಳ್ಕೊಂಡ್ಬಿಡ್ತಾರೆ. ಅವ್ರಿಗೆ ನೀವು ಬಿಡಿಸಿ ಹೇಳ್ಬೇಕು, ನೋಡಿ ಇಲ್ಲೊಂದು ಬುಕ್ ಇದೆ, ಇದರಲ್ಲಿ ಆಧಾರಗಳಿದೆ, ಈ ಬುಕ್ ಅನ್ನ ನೀವು ಓದಿ ಅಂತ ಹೇಳಿ. ಒಂದನ್ನ ನೀವು ಗಿಫ್ಟ್ ಮಾಡಿ ನಿಮ್ಗೇನು ಅದು ಲಾಸ್ ಆಗೋದಿಲ್ಲ. ಅವ್ರಿಗೆ ಅದನ್ನ ಕೊಟ್ಟು ನೀವು ಓದಿ ಅಂತ ಹೇಳ್ಬೇಕು. ಅವ್ರಿಗೆ ಏನಾದ್ರು ಸಂಶಯ ಇದ್ರೆ ಅದನ್ನ ನಂಬರ್ ಇದೆ, ನನಗೆ ಫೋನ್ ಮಾಡ್ಲಿ, ಸಂಶಯ ನಿವಾರಣೆ ಮಾಡ್ಕೊಳ್ಳಿ. ಆ ಕೆಲಸವನ್ನ ಒಲಿಯ ಅನುಯಾಯಿಗಳಾದಂತ ನೀವೆಲ್ಲರೂ ಮಾಡಬೇಕು. ಸುಮ್ಮನೆ ನಾವು ಭಾವಾವೇಶದಿಂದ ವೀರಾವೇಶದಿಂದ ಏನೇನು ಹೇಳಿದ್ರೆ ಆಗೋದಿಲ್ಲ. ಮತ್ತೆ ಇಷ್ಟರಲ್ಲಿ ನಾವು ಬೆಂಗಳೂರಿನಲ್ಲಿ ಒಂದು ಸಮಾವೇಶವನ್ನ ಮಾಡ್ತೇವೆ, ದೇಶವನ್ನ ಜೋಡಿಸಿ ಅಂತೇಳಿ. ದೇಶವನ್ನ ಜೋಡಿಸ್ಬೇಕು. ಜಾತಿ ನಡುವೆ, ಭಾಷೆ ನಡುವೆ, ಧರ್ಮದ ನಡುವೆ ಗೋಡೆನ ಕಟ್ಟಬಾರ್ದು. ನಾವೆಲ್ಲರೂ ಒಂದೇ. ಆತ ಮುಸ್ಲಿಂ ಇರ್ಬೋದು, ಆತ ಹಿಂದೂ ಇರ್ಬೋದು, ಆತ ಕ್ರಿಶ್ಚಿಯನ್ ಇರ್ಬೋದು, ಆತ ದಲಿತ ಇರ್ಬೋದು, ಈತ ಒಕ್ಕಲಿಗ, ಲಿಂಗಾಯತ್, ನಾವೆಲ್ಲರೂ ಒಂದೇ. ಈ ಮಣ್ಣಿನ ಮಕ್ಕಳು, ಈ ದೇಶದ ಪ್ರಜೆಗಳು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಬದುಕೋದಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಈ ದೇಶ ಅನ್ನುವಂತ ಗಾಡಿ ಮುಂದೆ ಹೋಗ್ಬೇಕು ಅಂದ್ರೆ 2 ಚಕ್ರಗಳಿರ್ಬೇಕು. ಒಂದು ಚಕ್ರದಿಂದ ಗಾಡಿ ಮುಂದೆ ಹೋಗೋದಿಲ್ಲ. ಹೀಗಾಗಿ ನಾವೆಲ್ಲರೂ ಒಂದಾಗಿ ಈ ದೇಶವನ್ನು ಉಳಿಸ್ಬೇಕು. ಈ ದೇಶವನ್ನು ಉಳಿಸ್ಬೇಕು ಅಂದ್ರೆ ನಾವೆಲ್ಲರೂ ಸೇರ್ಬೇಕು. ಯಾರೋ ಒಂದು ಗುಂಪು ಕಟ್ಕೊಂಡು, ಏನೋ ಒಂದು ಶೋ ಕೊಟ್ಕೊಂಡು, ಏನೋ ಒಂದು ಸುಳ್ಳು ಹೇಳ್ಕೊಂಡು ಆಮೇಲೆ ಸತ್ಯದ ಹಾದಿಯಲ್ಲಿ ನಡಿಬೇಕು. ಇದೇ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ನಮಗೆ ಕೊಟ್ಟಿರುವಂತ ದೊಡ್ಡ ಸಂದೇಶ. ಅವರು ಕೊಟ್ಟಿರುವಂತ ಸಂದೇಶ, ಸತ್ಯವನ್ನ ಹೇಳಿ, ಸತ್ಯ ವಿಶ್ವಾಸಿಗಳಾಗಿ, ಸತ್ಯದಂತೆ ನಡೆಯಿರಿ, ಸುಳ್ಳನ್ನ ಹೇಳಬೇಡಿ. ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನ್ ಬಾಂಧವರೇ, 5 ಸಾರಿ ನಮಾಜ್ ಮಾಡ್ತೀರಾ, 6 ಸಾರಿ ಮಾಡಿ, ತಾಜು ನಮಾಜ್ ಮಾಡಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು, ದೇವರು ನಿಮ್ಮನ್ನು ಮೆಚ್ಕೊಳ್ತೇನೆ ಅನ್ನುವಂತ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಅವ್ರು ಯಾವತ್ತೂ ಕೂಡ ಲಕ್ಸುರಿ ಲೈಫ್ ಅನ್ನ ಬಯಸಿದಂತವ್ರಲ್ಲ. ನೀವು ಅವರ ವೇಷಭೂಷಣವನ್ನು ನೋಡಿ, ಬೇರೆ ರಾಜರುಗಳು ಇಲ್ಲಷ್ಟು ಚಿನ್ನ, ಇಲ್ಲಷ್ಟು ಬೆಳ್ಳಿ, ಅಲ್ಲೊಂದು ವಜ್ರ, ಇಲ್ಲಿ ಮುತ್ತು ರತ್ನ, ಮೈ ಮೇಲೆ ಅವ್ರ 50 ಕೆಜಿ ಇದ್ರೆ 150 ಕೆಜಿ ಒಡವೆ ಹಾಕೊಂಡು ನಡೆಯೋದಕ್ಕೆ ಆಗೋದಿಲ್ಲ. ಮೈಸೂರು ಆನೆ ತರ ಬಳುಕಾಡ್ತಾರೆ. ಆದ್ರೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಸರಳವಾಗಿದ್ರು, ಮೈ ತುಂಬಾ ಬಟ್ಟೆ ಹಾಕೊಂತಾ ಇದ್ರು, ತೀರಾ ಸರಳವಾಗಿದ್ದು ಪ್ರಜೆಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಟ್ಟರು. ಅಂತ ಒಬ್ಬ ರಾಜನ ಆದರ್ಶ ಇವತ್ತು ನಮ್ಗೆ ಆಗ್ಬೇಕು. ಆ ನಿಟ್ಟಿನಲ್ಲಿ ನೀವು ಆಲೋಚನೆ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನು ಸಾಕಷ್ಟು ವಿಷಯಗಳು ಇರೋದ್ರಿಂದ ಮತ್ತೆ ಒಂದ್ಸರಿ ನಾನು ಸೇರ್ತೇನೆ. ಮತ್ತೆ ಈಗ ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ, ಬಹಳ ವ್ಯವಸ್ಥಿತವಾಗಿ ಮಾಡಿದಂತ ಆದಿಲ್ ಖಾನ್, ಅಧ್ಯಕ್ಷರಾದಂತ ಆದಿಲ್ ಖಾನ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಟಿಪ್ಪು ಕಾಸಿಂ ಅಲಿ ಸಾಹೇಬರು, ಅವರಿಗೆ ಬಲಗೈಯಾಗಿ ನಮ್ಮ ಜಯಣ್ಣ ಅವರು. ಜೋಡಿ ಹೇಗಿದೆ ಅಂದ್ರೆ, ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಅವರ ಕಾಲದಲ್ಲಿ
ನಾಯಕ ಜನಾಂಗದವರು, ದಲಿತ ಜನಾಂಗದವರು, ಒಕ್ಕಲಿಗರು ಮತ್ತೆ ಹಿಂದುಳಿದ ವರ್ಗದವರು ಅವರ ಸೈನ್ಯದಲ್ಲಿ ಹೆಚ್ಚಿಗೆ ಇದ್ರು. ಹೀಗಾಗಿ ಅವರಿಗೆ ಒಳ್ಳೆಯ ಹೆಸರು ಬಂತು. ಹಾಗೆ ಈಗಲೂ ಕೂಡ ನಾವೆಲ್ಲರೂ ಒಂದಾಗಿದ್ದೇವೆ. ನಾವೆಲ್ಲರೂ ಸೇರಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅಂತ ಒಬ್ಬ ಒಲಿಯ ಮಾರ್ಗದರ್ಶನದಲ್ಲಿ ಅವರ ಒಂದು ಹಾಕೊಟ್ಟಿರುವಂತ ದಾರಿಯಲ್ಲಿ ನಾವು ಕ್ರಮಿಸೋಣ. ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ದುಡಿಯೋಣ ಅಂತ ಹೇಳ್ತಾ ನನ್ನನ್ನು ಕರೆದು ಇಲ್ಲಿ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ, ಮತ್ತೆ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಗಳಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್. ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಸರ್ ಈ ಕಡೆ ನೋಡಿ, ಈ ಕಡೆ ನೋಡಿ. ಸರ್ ಈ ಕಡೆ ನೋಡಿ, ಇಲ್ಲಿ ನೋಡಿ. ಅರ ಇಟ್ಕೊಳ್ಳಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಮಾನ್ಯಪ್ರ ಶ್ರೀ ಜಯದೇವ ಮಹಾಸ್ವಾಮಿಗಳವರು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಅವರ ಆಶೀರ್ವಚನವನ್ನ ಈ ಒಂದು ಟಿಪ್ಪು ಸುಲ್ತಾನ್ ಜನ್ಮದಿನ ಶುಭಾಶಯಗಳು. ಈಗ ತಾನೇ ಟಿಪ್ಪು ಸುಲ್ತಾನ್ ಮಹಾರಾಜರವರ ನಿತ್ಯ ಜೀವನದ ಚಾರಿತ್ರ್ಯವನ್ನು ಬಿತ್ತರಿಸಿರುವಂಥ ಚಿಕ್ಕ ರಂಗೇಗೌಡರಿಗೆ, ರಾಜ್ಯ ಅಧ್ಯಕ್ಷರಾಗಿರುವಂತಹ ಕಾಶಿಂರವರಿಗೆ, ಗುರುಕೃಪೆಗೆ ಪಾತ್ರರಾಗಿರುವಂತಹ ಜಯಣ್ಣನವರಿಗೆ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ಸ್ವಾಗತವನ್ನು ಬಯಸಿರುವಂತಹ, ನಿರೂಪಣೆ ಮಾಡುವಂತಹ ನಾಗರಾಜರವರೇ, ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಸಮಸ್ತ ಮಹಾಶಯರೇ, ಟಿಪ್ಪು ಸುಲ್ತಾನ್ ಮಹಾರಾಜರವರು ಸಾಮಾಜಿಕ ಮೌಲ್ಯವನ್ನು ವಿಶ್ವ ಕೊಡುಗೆಯನ್ನಾಗಿ ಕೊಟ್ಟೋಗಿದ್ದಾರೆ. ಸಾಮಾಜಿಕ ಮೌಲ್ಯ ನಿರಂತರವಾಗಿ ಸ್ಮಾರಕವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅವರು ಚಿಕ್ಕ ರಂಗೇಗೌಡರು ಒಂದು ವಿಷಯವನ್ನು ವ್ಯಕ್ತಪಡಿಸಿದರು. ದೇಶಭಕ್ತಿಗೆ ಸಮರ್ಪಣೆ ಮಾಡ್ತಕ್ಕಂಥ ಮನೋಭಾವ ಟಿಪ್ಪು ಸುಲ್ತಾನ್ ಮಹಾರಾಜರು ಒಬ್ಬರಲ್ಲಿತ್ತು ಅಂತ ಹೇಳಿ ಸಹಜವಾಗಿರ್ತಕ್ಕಂಥ ವಿಷಯ. ನಾವು ಓದುವ ಸಂದರ್ಭದಲ್ಲಿ ಅವರ ಚಾರಿತ್ರ್ಯವನ್ನು ನಾವು ಓದಿದ್ದೇವೆ. ಆದರೆ ದೇಶಭಕ್ತಿ ಬೇಕಲ್ಲ, ಸಮರ್ಪಣೆ ಮಾಡ್ತಕ್ಕಂಥ ಮನೋಭಾವನೆ ಬೇಕಲ್ಲ. ಮತ್ತು ರೈತರಿಗೆ, ದಲಿತ ವರ್ಗದವರಿಗೆ ಸಾಮಾಜಿಕ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಿತ್ಯ ಜೀವನದ ಚಾರಿತ್ರ್ಯ ಉದ್ದಕ್ಕೂ ಸಹ ತನ್ನ ಈರುವರ ಮಕ್ಕಳನ್ನು ದೇಶದ ಸಂಸ್ಕೃತಿ ಉಳಿಸಬೇಕು, ದೇಶದ ಸಂರಕ್ಷಣೆಯನ್ನು ಮಾಡಲಿಕ್ಕೋಸ್ಕರನೇ ತನ್ನ ಚಿರಂಜೀವಿಗಳನ್ನು ಸಮರ್ಪಣೆ ಮಾಡತಕ್ಕಂಥದ್ದು ಯಾರಾದರೂ ಇದ್ದರೆ ಟಿಪ್ಪು ಸುಲ್ತಾನ್ ಮಹಾರಾಜರು. ಆ ಟಿಪ್ಪು ಸುಲ್ತಾನ್ ಮಹಾರಾಜರು ತನ್ನ ಚಿರಂಜೀವಿಗಳನ್ನು ದೇಶಕ್ಕಾಗಿ ಅರಿವಿಟ್ಟಿದ್ದಾರೆ ಅಂದರೆ ಯಾರೂ ಮಾಡದೇ ಇರತಕ್ಕಂಥ ಕೆಲಸವನ್ನು, ಮಹಾಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ದೇಶದ ಪ್ರೇಮ ಬೇಕಾಗಿದೆ, ದೇಶದ ಭಕ್ತಿ ಬೇಕಾಗಿದೆ, ದೇಶದ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಯಾವ ಮಹಾರಾಜರಾಗಲಿ, ಯಾವ ರಾಜ್ಯಭಾರ ಮಾಡ್ತಕ್ಕಂಥವರು ಯಾರೇ ಆಗಿರಲಿ, ದೇಶದ ಸಂಪತ್ತನ್ನು ಉಳಿಸಬೇಕಾಗಿದೆ, ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದೆ. ನಮ್ಮ ದೇಶದ ಸಂಸ್ಕೃತಿ